ಹಲೋ ನಮಸ್ಕಾರ. ಚೈತ್ರ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗೆಸ್ಟ್ ಆಗಿ ಹೋಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಕೊನೆಗೆ ಗೆಸ್ಟ್ ಆಗಿಯೇ ಬಿಗ್ ಬಾಸ್ ಮನೆಯಿಂದ ಹೊರಬಂದಂತಹ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಈಗ ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಲೋ ಚೈತ್ರ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ, ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ಫೈರ್ ಬ್ರ್ಯಾಂಡ್ ಆಗಿ ಒಳಗಡೆ ಹೋದಂತಹ ಚೈತ್ರ ಕುಂದಾಪುರ ಅವರು ಲಯರ್ ಬ್ರ್ಯಾಂಡ್ ಅನ್ನೋ ಹೆಸರನ್ನ ತಗೊಂಡ್ಬಿಟ್ರು. ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು? ನಾನ್ ಯಾವ್ದೇ ಸುಳ್ಳು ಹೇಳಿಲ್ಲ, ಅದು ಎಲ್ಲರಿಗೂ ಗೊತ್ತಿರೋಂತ ವಿಷಯನೇ. ಸೊ ಆಟದ ಬರದಲ್ಲಿ ಅವ್ರೇನು ಹೇಳೋ ಪ್ರಯತ್ನ ಮಾಡಿದ್ದಾರೆ ಅದು ಗೊತ್ತಿಲ್ಲ, ಬಟ್ ಇಡೀ ಮನೆಗೆ ಗೊತ್ತಿರೋಂಥದ್ದು. ಎಷ್ಟೋ ಸಂದರ್ಭದಲ್ಲಿ ತಾನು ಹೇಳಿರೋ ಸ್ಟೇಟ್ಮೆಂಟ್ಗಳನ್ನ ಹಾಗಲ್ಲ ಹೀಗೆ ಅಂತ ತಿರ್ಚಿರೋದೇನೆ ಅವರು. ನಾನು ಕೆಲವು ಸಲ ಆಟದವ್ರಿಗೆ, ಆಟ ಆಡ್ತಾ ಇರೋರಿಗೆ ವೈಲ್ಡ್ ಕಾರ್ಡ್ಗಳು ದಿಢೀರಾಗಿ ಬಂದಿದ್ದಾರೆ, ಒಂದಷ್ಟು ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಅಂದಾಗ ಎಲ್ಲೋ ಒಂದ್ ಕಡೆ ನಾವು ಎಲ್ಲಿ ಆಟನ ಕಳ್ಕೊಳ್ತೀವೋ ಅನ್ನೋಂಥ ಒಂದು ಇದ್ದೇ ಇರುತ್ತೆ. ಸೊ ಹಂಗಾಗಿ ಅದನ್ನ ಅವರು ಆ ರೀತಿ ಸ್ಟೇಟ್ಮೆಂಟ್ ಮಾಡಿರ್ಬೋದು. ಅಂಡ್ ನೋಡಿರೋ ಜನಕ್ಕೆ ಗೊತ್ತಿರುತ್ತೆ ನಾವು ಸತ್ಯ ಹೇಳಿದೀವ ಸುಳ್ಳು ಹೇಳಿದೀವ ಅಂತ. ಸೊ ಹಾಗಾಗಿ ಆ ತರ ಸ್ಟೇಟ್ಮೆಂಟ್ಗಳಿಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅನ್ಕೋತೀನಿ. ಓಕೆ, ಸೀಸನ್ 11 ಅಲ್ಲಿ ಫೈರ್ ಆಟ ಆಡಿದಂತಹ ಚೈತ್ರ ಅವರು ಸೀಸನ್ 12 ಅಲ್ಲೂ ಕೂಡ ಫೈರ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್ ನೀಡಿದೆ ಅಂತ ಹೇಳ್ತೀರಾ? ಖಂಡಿತವಾಗ್ಲು ನಂಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಇದೆ. ಅದಕ್ಕಿಂತ ಜಾಸ್ತಿನೇ ಚೆನ್ನಾಗಿ ಆಡಿದ್ದೀನಿ ಅನ್ಸುತ್ತೆ. ಯಾಕಂದ್ರೆ ಅದೇ ಇದ್ದಿದ್ದೇ 1 ತಿಂಗಳು, ಅದ್ರಲ್ಲಿ 3 ವಾರ ಮಾತ್ರ ನಂಗೆ ಆಡಕ್ಕೆ ಅವಕಾಶ ಸಿಕ್ಕಿದ್ದು. 3 ವಾರದಲ್ಲಿ 1 ವಾರ ಉತ್ತಮ, 1 ವಾರ ಕ್ಯಾಪ್ಟನ್ನು, ಇನ್ನೊಂದು ವಾರ ಕಳಪೆ ಎಲ್ಲಾನು ತಗೊಂಡಿದ್ದೀನಿ. ಸೊ ಆಡಿದ ಆಲ್ಮೋಸ್ಟ್ 90% ಗೇಮ್ಗಳನ್ನ ಗೆದ್ದಿದ್ದೀನಿ. ಸೊ ನನ್ಗಂತೂ ನಾನು 100% ಕೊಟ್ಟಿದ್ದೀನಿ ಅನ್ಸುತ್ತೆ. ಒಂದೇ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ನೀವು ಕಳಪೆಯನ್ನ ತಗೊಂಡ್ರಿ, ಉತ್ತಮ ತಗೊಂಡ್ರಿ, ಕ್ಯಾಪ್ಟನ್ ಆದ್ರಿ. ಅಂದ್ರೆ ಡೇ 1 ಇಂದನು ಇವತ್ತಿನ ತನಕನು ಅಲ್ಲಿ ಕ್ಯಾಪ್ಟನ್ ಆಗಕ್ಕೆ ಅಶ್ವಿನಿ ಅವರು ಬಹಳಷ್ಟು ಜನ ಕಷ್ಟಪಟ್ಟಿದ್ದಾರೆ. ಆದ್ರೆ ನೀವು ಓದ 1 ವಾರಕ್ಕೆನೆ ಕ್ಯಾಪ್ಟನ್ ಆದ್ರಿ. ಇದೆಲ್ಲ ಹೇಗಿತ್ತು ನಿಮ್ಗೆ? ಶಾಕಿಂಗ್ ಆಗಿತ್ತಾ ಅಥವಾ ನಿಮ್ಗೆ ಹಿಂಗ್ ಕೊಡ್ಬೋದು ಟ್ವಿಸ್ಟ್ ಬಿಗ್ ಬಾಸ್ ಅವರು ಅಂತ ನಿಮ್ಗೆ ಗೊತ್ತಿತ್ತಾ? ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಟ್ವಿಸ್ಟ್ ಕೊಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ. ಆದ್ರೆ ನಂಗೆ ಇದ್ದಿದ್ದು ನನ್ನ ಪಾಲಿಗೆ ಬರುವಂತ ಗೇಮ್ಗಳನ್ನ ತುಂಬಾ ಚೆನ್ನಾಗಿ ಆಡ್ಬೇಕು, 200% ಎಫರ್ಟ್ ಆಗಿ ಆಡ್ಬೇಕು ಅನ್ನೋದಷ್ಟೇ. ಅಂಡ್ ನಂಗೆ ಒಂದಿತ್ತು, ಈ ಸಲಕ್ಕೆ ಈಗ ಒಳಗಡೆ ಹೋಗುವಾಗ ಒಂದ್ಸಾದ್ರೂ ಕ್ಯಾಪ್ಟನ್ ಆಗ್ತೀನಿ ಅಂತ. ಯಾಕಂತಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ನಾನು ಆಡೋದಕ್ಕೆ ಭಯ ಪಡ್ತಾ ಇದ್ದೆ. ಸೊ ಈ ಸೀಸನ್ ಅಲ್ಲಿ ಆ ಭಯನ ಗೆದ್ದಿದ್ದೆ. ಸೊ ಹಾಗಾಗಿ ಚೆನ್ನಾಗಿ ಆಡಿದ್ರೆ, ಕಾಮ್ ಅಂಡ್ ಕಂಪೋಸ್ಡ್ ಮೈಂಡ್ ಅಲ್ಲಿ ಇಟ್ಕೊಂಡು ಆಡಿದ್ರೆ ಖಂಡಿತವಾಗ್ಲೂ ಗೆಲ್ತೀನಿ ಅನ್ನೋ ವಿಶ್ವಾಸ ಇತ್ತು. ಸೊ ಅದಾಯ್ತು ಕೂಡ, ಹಂಗಾಗಿ ಧೈರ್ಯ ಇತ್ತು. ಬಿಬಿ ಪ್ಯಾಲೇಸ್ ಅನ್ನೋ ಒಂದು ಟಾಸ್ಕ್ ಇರುತ್ತೆ, ಮಂಜು ಅವರ ಒಂದು ಬ್ಯಾಚುಲರ್ ಪಾರ್ಟಿ ಇರುತ್ತೆ, ನೀವೆಲ್ಲ ಹೋಗ್ತೀರಾ, ಎಲ್ಲ ಗೆಸ್ಟ್ ಅನ್ಕೊಂಡು ನಿಮ್ನ ಸಹಿಸ್ಕೊಂತಾರೆ. ಒಂದ್ 4-5 ದಿನ ಎಲ್ರು ಸಹಿಸ್ಕೊಂತಾರೆ, ನೀವ್ ಹೇಳ್ದಂಗೆ ಕೇಳ್ತೀರಾ. ದರ್ಪಣ ಸುಂದರಿ ಅನ್ನುವಂತ ಆ ಒಂದು ಮಾತು, ಆ ಒಂದು ಪದ ಇದೆಯಲ್ಲ, ತುಂಬಾನೇ ಹಲ್ಚಲ್ ಆಗತ್ತೆ. ತುಂಬಾ ಅಶ್ವಿನಿ ಅವರು ಅದನ್ನ ಸಾರಿ ಕೇಳಲಿಕ್ಕೂ ತುಂಬಾನೇ ಘಟನೆಗಳಾಗತ್ತೆ. ಇದ್ರ ಬಗ್ಗೆ, ಈ ಬಗ್ಗೆ ನಿಮ್ಗೆ ಬೇಕು ಅಂತ ಮಾಡಿದ ಅಥವಾ ಇಲ್ಲ ಇದೊಂದು ಟಾಸ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಮ್ಯಾಜಿನೇಷನ್ ಇತ್ತ ನಿಮ್ಗೆ? ಇದು ಇಷ್ಟೊಂದು ಸುದ್ದಿ ಆಗತ್ತೆ, ಇಷ್ಟೊಂದು ಡ್ರ್ಯಾಗ್ ಆಗತ್ತೆ ಈ ಒಂದು ದರ್ಪಣ ಸುಂದರಿ ವಿಷಯ ಅನ್ನೋದು? ಅದು ಹೊರಗಡೆ ಎಷ್ಟು ನ್ಯೂಸ್ ಆಗಿದೆ ಅನ್ನೋ ಐಡಿಯಾನು ನಂಗಿಲ್ಲ, ನಾನು ಇನ್ನ ನೋಡಿಲ್ಲ, ನೋಡ್ಬೇಕಷ್ಟೇ ಅದ್ರ ಬಗ್ಗೆ. ಬಟ್ ಅದು ಆ ಮೊಮೆಂಟ್ ಅಲ್ಲಿ ಫ್ಲಾಶ್ ಆಗಿದ್ದಷ್ಟೇ. ಅದು ಏನೋ ಹೇಳೋದಕ್ ಹೋಗಿ ಇನ್ನೇನೋ ಬಂದಿದ್ದಷ್ಟೇ. ನೀವ್ ಯಾವ್ದು ಪ್ಲಾನ್ ಮಾಡಕ್ ಆಗಲ್ಲ ಬಿಗ್ ಬಾಸ್ ಮನೆ ಒಳಗಡೆ. ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ನ ಹೇಗೆ ಇಟ್ಕೊಳ್ತೀರಿ ಅನ್ನೋದ್ರ ಮೇಲೆ ನೀವು ಆಡ್ಬೋದು ಅಷ್ಟ್ ಬಿಟ್ರೆ ಬೇರೆ ಯಾವ್ದು ನಿಮ್ಗೆ ಅಲ್ಲಿ ಹೆಲ್ಪ್ ಮಾಡಲ್ಲ. ಸೊ ನನಗೆ ಬಿಬಿ ಪ್ಯಾಲೇಸ್ ಅಫ್ಕೋರ್ಸ್ ನಾವು ಈ ಹಿಂದೆ ರೆಸಾರ್ಟ್ ಟಾಸ್ಕ್ ಆಡಿದ್ವಿ ನಮ್ಮ ಸೀಸನ್ ನಲ್ಲಿ. ಸೊ ಐಡಿಯಾ ಇತ್ತು ಗೆಸ್ಟ್ಗಳು ಹೆಂಗೆ ಇನ್ನೊಬ್ರು ಟಾರ್ಚರ್ ಮಾಡಬೇಕು. ಈಗ ಯೂಶ್ವಲಿ ಕೆಲವು ಗೆಸ್ಟ್ಗಳು ಬೇರೆ ಬೇರೆ ವೆರೈಟಿ ಆಫ್ ಗೆಸ್ಟ್ಗಳು ಇರ್ತಾರೆ, ಬೇರೆ ಬೇರೆ ಮೈಂಡ್ ಸೆಟ್ ನ ಗೆಸ್ಟ್ಗಳು ಇರ್ತಾರೆ, ಹೆಂಗೆಲ್ಲ ಅವ್ರು ಕಿರಿಕಿರಿ ಕೊಡ್ಬೋದು ಅನ್ನೋದು ಒಂದೇ ಮೈಂಡ್ ಅಲ್ಲಿ ಇದ್ದಿದ್ದು. ಆದ್ರೆ ಕಿರಿಕಿರಿ ಕೊಟ್ಟಿರೋದು ನಾನೇ ಸ್ವಲ್ಪ ಕಡಿಮೆ. ಬಟ್ ಇದು 1 ತಿಂಗಳು ನನ್ಗೇನೋ ಏನೋ ಒಂದ್ ಮಾಡ್ಬೇಕು, ನಾವು ಸುಮ್ನೆ ಅಂತೂ ಕೂರಕ್ಕಾಗಲ್ಲ. ಬಿಕಾಸ್ ಸುಮ್ನೆ ಹೋಗಿ ಊಟ ಮಾಡ್ಕೊಂಡ್ ಬರಕಂತ ನಮ್ಮನ್ನ ಕಳಿಸಿಲ್ಲ ನಾವು ಗೆಸ್ಟ್ಗಳು. ಸೊ ಹಾಗಾಗಿ ಅದನ್ನ ಚೇಂಜ್ ಮಾಡೋದಕ್ಕೋಸ್ಕರ ಒಂದ್ ಸ್ವಲ್ಪ ತಲೆಗೆ ಹುಳ ಬೇಡೋಣ ಅನ್ನೋ ತರ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಒಗಟ್ಗಳನ್ನ ಕೇಳೋದಕ್ಕೆ ಶುರು ಮಾಡ್ತೀನಿ. ಸೊ ಆವಾಗ ಅಲ್ಲಿ ಕಾಣಿಸಿದ್ದು ಆಟೋಮೆಟಿಕಲಿ ಆ ಮೂಮೆಂಟ್ಗೆ ಅದ್ ನೆನಪಾಯ್ತು, ಅದ್ರ ಹೆಸರು ಹೇಳಿ ಅಂತ ಕೇಳಿದೆ. ಅಲ್ಲಿ ಕಾವ್ಯ ಅವ್ರು ಬರ್ತಾರೆ, ಸಾರಿ ಮೇಡಮ್ ನಂಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ ಅಂತ ಹೇಳಿದ್ರು. ಸೊ ಅದನ್ನೇ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀವ್ ಏನೇ ಮಾತಾಡುವಾಗ್ಲೂ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು, ಅದೇ ನಿಮಗೆ ಕುತ್ತಾಗತ್ತೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ಅವ್ರಿಗೆ ನೀವೆಲ್ಲ ಮನೆಯವರೆಲ್ಲರ ಹತ್ರನೂ ಹೇಳ್ಸಿ ಅಂತ. ಆಕ್ಚುಲಿ ಅದ್ ಹಂಗೆ ಹೇಳ್ಸೋ ಅವಶ್ಯಕತೆ ಇರ್ಲಿಲ್ಲ ಅವರೆಲ್ಲರೂ ಕೂಡ.
ಸೊ ಎಲ್ಲರೂ ಸಾರಿ ಕೇಳಿದ್ರು. ಅಶ್ವಿನಿ ಅವ್ರು ಒಂದ್ ಸ್ವಲ್ಪ ತಗಾದೆ ತೆಗೆದ್ರು. ನಿಮಗೆ ಗೊತ್ತಿತ್ತ ಅಶ್ವಿನಿ ಅವ್ರು ತಗದೆ Definitely ತೆಗಿತಾರೆ, ಇದು ಗೊತ್ತಿತ್ತು. ಜಗಳ ಆಗೇ ಆಗತ್ತೆ, Actually ಕಂಟೆಂಟ್ ಅವ್ರು- ಆಗತ್ತೆ ಅಂತ ಗೊತ್ತಿತ್ತ ನಿಮ್ಗೆ? ಕಂಟೆಂಟ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಅವ್ರು ಅಷ್ಟೊಂದ್ರಲ್ಲಿ ಕೇಳಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಕೇಳಕ್ ರೆಡಿ ಇದ್ರು ಅವ್ರು. ಕೇಳಕ್ ರೆಡಿ ಇರುವಾಗ ತ್ರಿವಿಕ್ರಮ್ ಅಣ್ಣ ಬಂದು ನೀವ್ ಕೇಳ್ಬಿಡ್ತೀರಾ ಅದ್ ಕೇಳೋ ಸರಿನಾ ನಿಮ್ಗೆ ಅಂತೆಲ್ಲ ಕ್ವಶನ್ ಮಾಡಕ್ ಶುರು ಮಾಡಿದ್ರು. ಅವ್ರು ಸಾರಿ ಅಂತ ಕೇಳಕ್ ರೆಡಿ ಇದ್ದವ್ರನ್ನ ಇವ್ರು ಕೇಳದೆ ಇರೋ ಹಾಗೆ ಮಾಡಿದ್ರು. ಆಗ ನಂಗೆ ಇನ್ನಷ್ಟು ಹಠ ಆಗ್ಬಿಟ್ಟು. ಅಂದ್ರೆ ಅವರು ಫಸ್ಟ್ ಆಗಿ ಮೊದಲನೇದಾಗಿ ಒಪ್ಪಿರ್ಲಿಲ್ಲ ಅವರು ಸಾರಿ ಕೇಳಲಿಕ್ಕೆ. ಸಾರಿ ಆಮೇಲೆ ಎಲ್ರೂ ಮನವೊಲಿಸಿ ಇಲ್ಲ, ಅದಕ್ಕಿಂತ ಮುಂಚೆ ಒಪ್ಪಿದ್ರು. ಅಭಿಷೇಕ್ ಅವ್ರು ಹೇಳಿದ ಮೇಲೆ ಅವ್ರು ಒಪ್ಪಿದ್ರು. ಆದ್ರೆ ಅದಕ್ಕಿಂತ ಮುಂಚೆ ನಾನ್ ಕಾವ್ಯ ಹತ್ರ ಮಾತಾಡುವಾಗ ಅವ್ರಿಗೆ ಒಪ್ಪಿದ್ರು. ಅಷ್ಟೊತ್ತಿಗೆ ಓಕೆ ನಾನು ಕೇಳ್ತೀನಿ, ಇಲ್ಲೇ ನಿಂತ್ಕೊಂಡು ಕೇಳಲ್ಲ ಅಂತ ಕೇಳ್ತಾರೆ. ಆಗ ತ್ರಿವಿಕ್ರಮ್ ಹೋಗಿ ನೀವ್ ಕೇಳ್ಬಿಡ್ತೀರಾ ಸಾರಿ, ಅದೇನ್ ಕೇಳ್ಬಿಡ್ತೀರಾ ನೀವು, ಟ್ರಿಗರ್ ಮಾಡ್ತಾರೆ. ಸೊ ದಟ್ ಆಗ ಅವ್ರು ಟ್ರಿಗರ್ ಮಾಡಿದ್ರಿಂದ ನಾನು ಟ್ರಿಗರ್ ಆಗ್ತೀನಿ, ನಂಗೂ ಕೇಳ್ಬೇಕು ಅಂತ. ಸೊ ಆಮೇಲೆ ಅವ್ರು ಕೇಳ್ತಾರೆ. ಗೊತ್ತಿರ್ಲಿಲ್ಲ ಅದು ಆ ಲೆವೆಲ್ಗೆ ಇದಾಗುತ್ತೆ ಅಂತ. ನಾನು ಕ್ಯೂರಿಯಸ್ ಆಗಿದ್ದೀನಿ ಏನೇನ್ ಆಗಿದೆ ಅದ್ರ ಬಗ್ಗೆ ನೋಡ್ಬೇಕು ಅಂತ. ಬಟ್ ಖುಷಿ ಆ ಒಂದು ಘಟನೆನ ನೋಡಿದಾಗ ಬಿಗ್ ಬಾಸ್ ಚೈತ್ರ ಅವ್ರಿಗೆ ಟಾಂಟ್ ಕೊಡ್ಲಿಕ್ಕೇನೆ ಚೈತ್ರ ಅಂದ್ರೆ ಅಶ್ವಿನಿ ಅವ್ರಿಗೆ ಟಾಂಟ್ ಕೊಡ್ಲಿಕ್ಕೇನೆ ಚೈತ್ರ ಅವ್ರನ್ನ ಕಳ್ಸಿದಾರೆ ಅನ್ನೋ ತರ ಎಲ್ಲಾ ಕಡೆ ಪೋಟ್ರೆ ಆಗ್ಬಿಡ್ತು. ಅವ್ರಿಗೂ ಕೂಡ ಹಂಗೆ ಅನಿಸ್ತು, ನಾನು ಟಾರ್ಗೆಟ್ ಆಗ್ತಿದ್ದೀನಿ ಚೈತ್ರ ಅವ್ರಿಗೆ, ರಜತ್ ಅವ್ರಿಗೆ ಟಾರ್ಗೆಟ್ ಆಗ್ತೀನಿ, ಇವ್ರಿಬ್ರು ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ತರನು ಫೀಲ್ ಬಂತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನನಗೆ ಮೊದಲನೇ ದಿನ ನಾನು ಆಸ್ ಯೂಶುವಲ್ ಎಲ್ಲಾ ಕಂಟೆಸ್ಟೆಂಟ್ ಗಳ ಜೊತೆ ಹೆಂಗಿರ್ಬೇಕು ಹಂಗೆ ಇದ್ದಿದ್ದು ಒಂದು ವಾರ ಪೂರ್ತಿ. ಸೊ ಅದು ನೆಕ್ಸ್ಟ್ ವೀಕ್ ಅವರು ಕಂಪ್ಲೀಟ್ಲಿ ಚೇಂಜ್ ಇದ್ರು. ಸೊ ನಾನು ಘಟನೆಗಳಿಲ್ದೆ ಕಾರಣಗಳಿಲ್ದೆ ಯಾರನ್ನೂ ಟಾರ್ಗೆಟ್ ಮಾಡಬಾರ್ದು. ಆ ಕಾರಣಕ್ಕೆ ನಾನು ಅವ್ರಿಗೆ ಉತ್ತಮ ಕೊಡ್ತೀನಿ. ಯಾಕಂದ್ರೆ ನಂದಲ್ದೇ ಇರೋ ಕಾರಣಕ್ಕೆ ಅಥವಾ ಹೊರಗಡೆ ನಾನು ನೋಡ್ಕೊಂಡು ಹೋಗಿರೋ ಬ್ಯಾಕ್ಲಾಗ್ ಗಳನ್ನ ಕ್ಯಾರಿ ಮಾಡಿ ಆ ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡೋದು ತಪ್ಪಾಗುತ್ತೆ. ಆ ಕಾರಣಕ್ಕೆ ನಾನು ಅವ್ರಿಗೆ ಎಲ್ಲೂ ಅವರು ವಿಷಯ ಮಾತಾಡಲ್ಲ. ಉತ್ತಮ ಕೊಡ್ಬೇಕು ಅನ್ನೋವಾಗ ಮನೆಯವ್ರಿಗೆ ಕೆಲವರು ಕಳಪೆ ಕೊಟ್ಟಾಗ್ಲೂ ನಾನೇ ಉತ್ತಮ ಕೊಡ್ತೀನಿ ಅವ್ರಿಗೆ. ಸೊ ಅದರಲ್ಲಿ ಎಲ್ಲ ವಿಷಯದಲ್ಲಿ ನಾನು ಕ್ಲಿಯರ್ ಆಗಿರ್ತೀನಿ. ಸೊ ನಂಗೆ ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಇರ್ಲಿಲ್ಲ. ಆದ್ರೆ ಒಂದು ನೇಚರ್ ನಂದು ಅವ್ರದ್ದು ಮ್ಯಾಚ್ ಆಗುತ್ತೆ. ನಾವಿಬ್ರು ಶಾರ್ಟ್ ಟೆಂಪರ್ಗಳು, ಜಗಳಕ್ಕೆ ವಾದ ಕೇಳಿದ್ರೆ ಸೋಲ್ ಅಷ್ಟು ಬೇಗ ಒಪ್ಕೊಳ್ಳಲ್ಲ ಅಂತ. ಸೊ ಅದೆಲ್ಲ ಒಂದ್ ಕಡೆ ನಾನು ಹೋಗೋಕ್ಕಿಂತ ಮುಂಚೆನೆ ನಂಗೆ ವೈಯಕ್ತಿಕವಾಗಿ ಬೇರೆಯವರು ಕೇಳಿದ್ದಿದೆ, ಚೈತ್ರಕ್ಕ ಈ ಸೀಸನ್ ಅಲ್ಲಿ ನೀವ್ ಇರ್ಬೇಕಾಗಿತ್ತು, ಟಕ್ಕರ್ ಕೊಡ್ತಿದ್ರೇನೋ ಅಂತ ಹೇಳಿದ್ದಿದೆ. ಸೊ ಆ ಜನಕ್ಕೆ ಒಂದು ನಿರೀಕ್ಷೆ ಇರುತ್ತೆ, ಇವ್ರ ಮಾತಿಗೆ ಇವ್ರನ್ನ ಎಗೇನ್ಸ್ಟ್ ಆಗಿ ಮಾತಾಡ್ಬಲ್ರು, ಇವ್ರಿಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಅಂತ. ಸೊ ಅದ್ ನಮ್ ನೇಚರ್ನ ಜನ ನೋಡಿರೋ ರೀತಿ. ಹಂಗಾಗಿ ನಮ್ ಜಗಳ ಸರಿಯಾಗಿ ಜಗಳ ಮಾಡಿ ಟಕ್ಕರ್ ಕೊಟ್ಟಿದ್ದೀನಿ. ಇಲ್ಲ ಅಂತಂದಾಗ ನಾನು ಅವ್ರ ಸುದ್ದಿಗೆ ಹೋಗಿಲ್ಲ, ಅವ್ರಿಗೆ ಉತ್ತಮ ಕೊಟ್ಟಿದ್ದೀನಿ. ಸೊ ಎರಡನ್ನೂ ಆ ಸಂದರ್ಭಕ್ಕೆ ತಕ್ಕಾಗಿ ಮಾಡಿದೀನಿ ಅಷ್ಟೇ. ಓಕೆ, ಈ ಸೀಸನ್ ನಲ್ಲಿ ಹೇಗೆ ರಕ್ಷಿತಾ ಅವರು ಇರ್ಬೋದು ಅಥವಾ ಮಾಳು ಅವ್ರು ಇರ್ಬೋದು ಜೋಡಿಯಾಗಿ ಮನೆಯನ್ನ ರಂಜಿಸ್ತಾ ಇದ್ದಾರೆ, ಜನರನ್ನ ರಂಜಿಸ್ತಾ ಇದ್ದಾರೆ. ಹಾಗೆ ಗಿಲ್ಲಿ ಕಾವ್ಯ ಜೋಡಿ ತುಂಬಾ ಒಳ್ಳೆ ಎಂಟರ್ಟೈನ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಬಟ್ ಕಳೆದ ಸೀಸನ್ ಅಲ್ಲಿ ನಿಮ್ಮ ಒಂದು ರಜತನ ಒಂದು ಆಟ ಇತ್ತಲ್ಲ, ಬಹಳಷ್ಟು ಜನರಿಗೆ ಇಷ್ಟ ಆಗಿತ್ತು. ಆ ಒಂದು ಸೀಸನ್ ಅನ್ನ ಎತ್ತಿ ಹಿಡಿದಿತ್ತು ಮೇಲೆ, ತುಂಬಾ ಜಾಸ್ತಿ TRPನೂ ಬಂದಿತ್ತು ನಿಮ್ಮ ರಜತ ಜೋಡಿ. ಆದ್ರೆ ನಿಮ್ಮ ಈ ಸೀಸನ್ ಅಲ್ಲೂ ಯಾಕೆ ಅದೊಂದು ಬೇಜಾರು ಕ್ಯಾರಿ ಆಗ್ಬಿಡ್ತು? ಯಾಕಂದ್ರೆ ಹೋಗ್ತಾ ಚೆನ್ನಾಗೇ ಹೋದ್ರಿ, ಆದ್ರೆ ಒಳಗಡೆ ಅಷ್ಟು ಸೆಟ್ಟೇ ಆಗ್ಲಿಲ್ಲ, ಜಗಳ ಆಡ್ಲಿಕ್ಕೆ ಶುರು ಮಾಡಿ ಸಂದರ್ಭಗಳು ಹಂಗ್ ಮಾಡುತ್ತೆ. ಅಂದ್ರೆ ಕಳೆದ ಸೀಸನ್ ಏನಾದ್ರು ಜಿದ್ದಿತ್ತ ಅಥವಾ ಇಲ್ಲ? ಆ ತರದ್ದೇನು ಇರ್ಲಿಲ್ಲ, ಅದ್ ಯಾವ್ದು ಕ್ಯಾರಿನೇ ಮಾಡಿರ್ಲಿಲ್ಲ ನಾನು. ಸೊ ನಾನು ಅದನ್ನ ಬಹಳ ಕಡಿಮೆ ಕ್ಯಾರಿ ಮಾಡ್ತೀನಿ. ಯಾವ್ದು ಶೋ ಒಳಗಡೆ ನಡೆದಿರೋದನ್ನ ಕ್ಯಾರಿ ಮಾಡಿರೋದು ಬಹಳ ಕಡಿಮೆ ನಾನು. ಸೊ ಬಟ್ ಅದು ಆ ಸಂದರ್ಭ ಆಗಿತ್ತು. ಸೊ ಆ ಸಂದರ್ಭನೂ ಹಾಗೆ ಬಂತು. ಅವರು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು, ಅದೆಲ್ಲ ಒಂದ್ ಕಡೆ ಬೇಜಾರಾಯ್ತು. ಹಾಗಾಗಿ ಅದು ಕ್ಯಾರಿ ಆಯ್ತು. ಬಿಟ್ರೆ ಅದರ್ವೈಸ್ ಹಂಗಿರ್ತಿರ್ಲಿಲ್ಲ. ಅದು ಇನ್ನ ಇದಂಗಿರೋದು ಮೋಸ್ಟ್ಲಿ ಅದೊಂದು ಘಟನೆ ಅಲ್ಲದೆ ಹೋಗಿದ್ದಿದ್ರೆ, ನಾವಿಬ್ರು ಆಪೋಸಿಟ್ ಟೀಮ್ ಅಲ್ಲಿ ಇದ್ದಿದ್ರೆ ಇನ್ನ ಚೆನ್ನಾಗಿ ಹೋಗ್ತಿತ್ತು ಏನೋ, ಇನ್ನ ಚೆನ್ನಾಗ್ ಅದು ಹೋಗೋ ಸಾಧ್ಯತೆಗಳು. ಫಸ್ಟ್ ವೀಕ್ ಅಲ್ಲಿ ನೀವಿಬ್ರು ಮಾತಾಡ್ಕೊಂಡು ಗೇಮ್ ಮಾಡ್ತಾ ಇದ್ದೀರಾ, ನೀವಿಬ್ರು ಮಾತಾಡ್ಕೊಂಡು ಒಬ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನೀವು ಮಾತಾಡಿದ್ನೇ ರಜತ್ ಅವ್ರು ಮಾತಾಡ್ತಿದ್ರು, ರಜತ್ ಅವ್ರು ಮಾತಾಡಿದ್ನೇ ಚೈತ್ರ ಅವ್ರು ಮಾತಾಡ್ತಿದ್ರು. ಇಬ್ರು ಮಾತಾಡ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಹಾಗಾಗಿ ಫಸ್ಟ್ ವೀಕ್ ಅಲ್ಲಿ ಹಂಗಿದ್ದು ಆ ಒಂದು ಟೀಕೆಗಳು ಬಂತಲ್ಲ, ನೀವಿಬ್ರು ಒಂದಾಗಿ ಆಟ ಆಡ್ತಿದ್ದೀರಾ ಅನ್ನೋ ಟೀಕೆ ಬಂದ ಮೇಲೆ ನೀವಿಬ್ರು ಚೇಂಜ್ ಆಗ್ಬಿಟ್ರ ಅಂತ ಜನಗಳು ಮಾತಾಡ್ಕೊಳ್ತಿಲ್ಲ. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕೆಂತ ಕೇಳಿದ್ರೆ ಫಸ್ಟ್ ಡೇ ಆ ಟೀಕೆ ಬಂದ್ ನೆಕ್ಸ್ಟ್ ಡೇನೆ ನಂಗೋಸ್ಕರ ರಜತ್ ಆಡ್ಬೇಕಿರುತ್ತೆ. ರಜತ್ ನಾನು ಚೆನ್ನಾಗಿ ಆಡಿದ್ವಿ. ಸೊ ಅದೇನಾದ್ರು ಇದ್ದಿದ್ರೆ ನಾವು ಅದನ್ನ ಕ್ಯಾರಿ ಮಾಡ್ತಿದ್ವಿ. ನೆಕ್ಸ್ಟ್ ರೌಂಡ್ ಅಲ್ಲಿ ಆಪೋಸಿಟ್ ಟೀಮ್ ಬೀಳ್ತೀವಿ. ನಾನು ಅಶ್ವಿನಿ ಅವ್ರ ಟೀಮ್ಗೆ ಆಡ್ತೀನಿ, ರಜತ್ ಅವ್ರ ಸ್ಪಂದನ ಟೀಮ್ಗೆ ಆಡ್ತಾರೆ. ಆವಾಗ ಜಗಳ ಶುರುವಾಗುತ್ತೆ. ಸಿ ಅಲ್ಲಿ ಥಿಂಗ್ ಏನಾಗುತ್ತೆ, ಸಿ ಈಗ ಆಪೋಸಿಟ್ ಅಲ್ಲಿ ಅಶ್ವಿನಿ ಅವ್ರು ಇದಾರೆ ಅಂದಾಗ ರಜತ್ಗೆ ಆಲ್ರೆಡಿ ಅಶ್ವಿನಿ ಅವರು ನೋಡಿದ್ರಾಗಲ್ಲ. ಜೊತೆಗೆ ಅವ್ರ ಟಾಸ್ಕ್ ಅಲ್ಲೂ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಯಾವ್ದೇ ಟಾಸ್ಕ್ ಅವ್ರು ಪ್ರೂವ್ ಮಾಡ್ಕೊಂಡಿರಲ್ಲ ರಜತ್ ಅವರು. ಸೊ ಆ ಎರಡು ಕಾರಣಕ್ಕೆ ಅವ್ರು ಹಠಕ್ ಬೀಳ್ತಾರೆ. ಸೊ ನನಗೇನಿತ್ತು, ನಂಗೆ ಅಶ್ವಿನಿ ಅವ್ರ ಮೇಲೆ ದ್ವೇಷ ಏನೂ ಇರ್ಲಿಲ್ಲ. ಜಗಳ ಆಗಿದ್ದಿರ್ಬೋದು ನಂಗೆ ಅವ್ರಿಗೂ ಹಿಂದಿನ ಟಾಸ್ಕ್ ಅಲ್ಲಿ. ಬಟ್ ಅದರಿಂದ ಆಚೆಗೆ ನಾನು ನನ್ನ ಟಾಸ್ಕ್ ನಾನು ಉಳಿಸ್ಕೋಬೇಕು, ನಾನು 100% ಎಫರ್ಟ್ ಆಗಿ ಆಡ್ಬೇಕು ಅನ್ನೋದಿತ್ತು. ಸೊ ಈ ಇಬ್ರು ಆಟನ ಕರೆಕ್ಟಾಗಿ ಆಡ್ಬೇಕು ಅನ್ನೋ ಜಿದ್ದಿಗೆ ಯಾವಾಗ ಬೀಳ್ತೀವಿ ಆವಾಗ ಈ ಇಶ್ಯೂ ಶುರುವಾಗುತ್ತೆ ಅಷ್ಟೇ. ಅದರ್ವೈಸ್ ನಾವು ಖಂಡಿತವಾಗ್ಲೂ ನಾವಿಬ್ರು ಹಂಗಿರ್ಲಿಲ್ಲ. ಮುಂಚಿಂದಲೂ ನನ್ನ ರಜತ್ ನೇಚರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಉತ್ತರ ಧ್ರುವ, ಅವ್ರು ದಕ್ಷಿಣ ಧ್ರುವ. ಇಬ್ರು ಯಾವತ್ತಿಗೂ ಯೋಚನೆ ಮಾಡೋದ್ರಲ್ಲಾಗ್ಲಿ, ಜೀವನ ಶೈಲಿಲಾಗ್ಲಿ, ಬೇರೆ ಆಡೋದ್ರಲ್ಲಾಗ್ಲಿ ಯಾವತ್ತೂ ಸಿಮಿಲರ್ ಇರ್ಲೇ ಇಲ್ಲ ನಾವು. ಹಂಗಾಗಿ ಅದು ನಾವು ಯೂನಿಟು ಅಂತ ಹೇಳಿದ್ರು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಾವು ಅದು ಯೋಚನೆಯಲ್ಲಿ ಇರ್ಲಿಲ್ಲ. ಅದು ಎರಡು ಗಲಾಟೆ ಸಂದರ್ಭದಲ್ಲಿ ಅಶ್ವಿನಿ ಅವ್ರ ವಿಷಯದಲ್ಲಿ ಮಾತ್ರ ಅದು ಹಂಗಾಗಿದ್ವಿ, ಬೇರೆ ಯಾವತ್ತೂ ಹಂಗಾಗಿರ್ಲಿಲ್ಲ.
ಸೊ ನಂಗೆ ಅದು ಹಂಗ ಅನ್ಸಲ್ಲ ಈ ಕಾರಣಕ್ಕಾಯ್ತು ಅಂತ. ಓಕೆ, ನೀವು ಮನೆ ಒಳಗಡೆ ಹೋಗ್ಬೇಕಾದ್ರೆ ಬಿಗ್ ಬಾಸ್ ಹೇಳಿರ್ತಾರೆ ಫಸ್ಟ್ ನೀವು ಗೆಸ್ಟ್ ಆಗ್ತೀರಾ, ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತೀರಾ ಅಂತ. ಆದ್ರೆ ನೀವಿಬ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಅಂದ್ರೆ, ನಿನ್ನೆ ಸುದೀಪ್ ಅವರು ಹೇಳೋ ತನಕನು ಇಡೀ ಕರ್ನಾಟಕ ಜನತೆಗೂ ಗೊತ್ತಿರ್ಲಿಲ್ಲ ನೀವು ಅಲ್ಲಿ ಗೆಸ್ಟ್ ಏನೇ, ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ, ಯಾರದೇ ಒಂದು ಸ್ಥಾನವನ್ನ ಕಸಿಯೋದಕ್ಕೆ ಹೋಗಿಲ್ಲ ಅಂತ. ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ನೀವು ಎಂಟ್ರಿ ಕೊಟ್ಟಾಗಿದ್ದಾಗ ಕರ್ನಾಟಕ ಜನರು ಕೂಡ ಕೇಳಿದ್ರು, ಆಲ್ರೆಡಿ ಒಂದು ಸೀಸನ್ ಅಲ್ಲಿ ಟಾಪ್ 5 ತನಕ ಹೋಗಿರೋರು, ರನ್ನರ್ ಅಪ್ ಆಗಿರೋರ್ನ ತಂದು ಬಿಟ್ರೆ ಇವ್ರ ಜೊತೆ ಹೆಂಗೆ ಅವರಿಬ್ರು ಸರಿಸಮನಾಗಿ ಆಡ್ಲಿಕ್ಕೆ ಸಾಧ್ಯ, ಇದು ನ್ಯಾಯ ಅಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬಂದಿತ್ತು. ಸೊ ಫಸ್ಟ್ ಆಫ್ ಆಲ್ ಇದನ್ನ ಹೇಗ್ ತಗೊಳಕ್ಕೆ ನೀವು ಒಪ್ಕೊಂಡ್ರಿ? ಈ ತರ ಮಾತುಗಳು ಬರುತ್ತೆ ಅಂತ ನಿಮ್ಗೆ ಗೊತ್ತಿತ್ತು, ಆದ್ರೂ ನಾನು ಯಾವುದೇ ಒಂದು ಸೆಕೆಂಡ್ ಥಿಂಕ್ ಮಾಡದೆ ಒಪ್ಕೊಂಡ್ರಿ ಅಂತ ಹೇಳಿದ್ರಿ. ಹೇಗೆ ಆ ಒಂದು ಸಮಯ ಹೇಗೆ? ಅಂದ್ರೆ ನಂಗೆ ಬಿಗ್ ಬಾಸ್ ಮೇಲೆ ಇದು ಸೆಂಟಿಮೆಂಟೇ ಅಂತದ್ದು. ಸೊ ಬಿಗ್ ಬಾಸ್ ಮನೆ ಪಾಸಿಟಿವ್ ಕೊಟ್ಟರು, ನೆಗೆಟಿವ್ ಕೊಟ್ಟರು, ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ರೀತಿಲಿ ಅದನ್ನ ನಾನು ಪಡ್ಕೊಂಡ್ ಬರೋ ಇಚ್ಛೆನಲ್ಲಿ ಇರೋಳು. ಹಾಗಾಗಿ ನಂಗೆ ಅದರಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಕಂಟೆಸ್ಟೆಂಟ್ ಆಗಿ ಕಳಿಸ್ತಿದ್ರ, ಗೆಸ್ಟ್ ಆಗಿ ಕಳಿಸ್ತಿದ್ರ, ಅದೇನೂ ಇರ್ಲಿಲ್ಲ. ಆ ಮನೆ ಒಳಗಡೆ ಹೋಗೋದಕ್ಕೆ ನನಗೆ ಖುಷಿ ಇದೆ, ಯಾಕಂದ್ರೆ ಆ ಮನೆ ಅಷ್ಟು ಮೌಲ್ಯಯುತವಾಗಿರುವಂತ ವೇದಿಕೆ. ಸೊ ಹಂಗಾಗಿ ನಾನು ಆ ಮನೆಗೆ ಹೋಗೋದಕ್ಕೆ ಸೆಕೆಂಡ್ ಥಾಟ್ ಇಲ್ದೇನೆ ಒಪ್ಕೋತೀನಿ ನಾನು. ಸೊ ಮೊದಲಿಗೆ ನನಗೆ ಅಪ್ರೋಚ್ ಬಂದಾಗ್ಲೇ ಹೇಳಿದ್ದೆ ಗೆಸ್ಟು ಅಂತ, ಬಟ್ ನಾನು ಅನ್ಕೊಂಡಿದ್ದೆ ಒಂದಿನ ಅಂದಾಗ ಎಕ್ಸ್ಟ್ರಾ ಇಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಆವಾಗ ನಾನು ಒಂದು ವಾರ ಇರ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಡಿಸ್ಕಷನ್ ಮಾಡುವಾಗ ಇಲ್ಲ ಕಂಟಿನ್ಯೂ ಆಗ್ಬೇಕು ಹಿಂಗಿರುತ್ತೆ ಅಂತಂದಾಗ ಓಕೆ ಫೈನ್, ಇದೊಂದು ಅವಕಾಶ. ಬಿಕಾಸ್ ನನಗೂ ಪ್ರೂವ್ ಮಾಡ್ಕೊಳಕ್ ಅವಕಾಶ. ಲಾಸ್ಟ್ ಸೀಸನ್ ಅಲ್ಲಿ ನಾನು ಏನೇನೆಲ್ಲ ಪೆಂಡಿಂಗ್ ಬಿಟ್ಟಿದ್ದೆ, ಏನೆಲ್ಲ ಮಾಡಕ್ ಆಗಿರ್ಲಿಲ್ಲ, ಅದೆಲ್ಲವನ್ನು ಮಾಡೋದಕ್ಕಿರುವಂತ ಅವಕಾಶ ಅಂತ ನಾನು ತಗೊಂಡಿದ್ದೆ. ಸೊ ಹಾಗೆ ಆಡದೆ ಕೂಡ. ಪೆಂಡಿಂಗ್ ಇಟ್ಕೊಂಡಿದ್ದಂದ್ರೆ ಟಾಸ್ಕ್ ವಿಚಾರ ಮಾತ್ರ, ಟಾಸ್ಕ್ ವಿಚಾರ, ಕ್ಯಾಪ್ಟನ್ ಆಗಿರ್ಲಿಲ್ಲ, ಅಥವಾ ಜಗಳ ಏನಾದ್ರು ಪೆಂಡಿಂಗ್ ಇಟ್ಕೊಂಡಿದ್ರ? ಜಗಳ ಯಾವ್ದು ಪೆಂಡಿಂಗ್ ಇರ್ಲಿಲ್ಲ, ಬಿಕಾಸ್ ಇಲ್ಲಿ ಕಂಟೆಸ್ಟೆಂಟ್ಸ್ ಯಾರು ನಂಗೆ ಪರಿಚಯನೂ ಇರ್ಲಿಲ್ಲ. ಸೊ ಯಾವ್ದು ನಂಗೆ ಕ್ಯಾರಿ ಆಗ್ತಿರ್ಲಿಲ್ಲ, ನಂಗೆ ಟಾಸ್ಕ್ ಆಡಕ್ ಬರ್ತಿರ್ಲಿಲ್ಲ ಅನ್ನೋದು ಒಂದೇ ನನ್ನ ಮೇಲೆ ಇದ್ದಿದ್ದ ಆರೋಪ. ಸೊ ಅದನ್ನ ಹೊಡೆದಾಕೊಳ್ಳೋಕೆ ನಂಗೆ ಇದೊಂದು ಒಳ್ಳೆ ಅವಕಾಶ ಅಂತ ನಾನು ಅನ್ಕೊಂಡಿದ್ದೆ. ಸೊ ಅದನ್ನ ಹಾಗೆ ಮಾಡಿದೆ ಕೂಡ, ಸಾಬೀತು ಮಾಡಿದೆ, ಕ್ಯಾಪ್ಟನ್ ಅದೇ. ಸೊ ಅದೆಲ್ಲ ಒಂದ್ ಕಡೆ ನಾನು ಲಾಸ್ಟ್ ಸೀಸನ್ ಅಲ್ಲಿ 14 ವಾರ ಒಂದು ಉತ್ತಮಕ್ಕೋಸ್ಕರ ಕಾಯ್ಬೇಕಾಗಿತ್ತು. ಸೊ ಇವಾಗ ಫಸ್ಟ್ ವೀಕ್ ತಗೊಂಡೆ. ಸೊ ಅದೆಲ್ಲವೂ ಕೂಡ ಅದೇ ನಿಮ್ಗೆ ಅನುಭವಗಳು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಇಂಥ ಸಂದರ್ಭಗಳಲ್ಲಿ ಹೆಲ್ಪ್ ಆಗುತ್ತೆ. ಆಡ್ಬೇಕು ನಮ್ಮ ಪಾಡಿಗೆ ನಾವು 100% ಎಫರ್ಟ್ ಕೊಟ್ಟು ಆಡ್ಬೇಕು ಅನ್ನೋದ್ ಬಿಟ್ರೆ ಬೇರೆ ಯಾವ್ದು ನನ್ ತಲೆಯಲ್ಲಿ ಇರ್ಲಿಲ್ಲ. ತುಂಬಾ ಟ್ರಿಗರ್ ಪಾಯಿಂಟ್ ಗಳಿತ್ತು ಚೈತ್ರ ಅವರಿಗೆ, ನಿಮ್ನ ತುಂಬಾನೇ ಟ್ರಿಗರ್ ಮಾಡಿದ್ರು. ಆದ್ರೆ ಸುದೀಪ್ ಅವರು ಒಂದು ಮಾತು ಹೇಳಿದ್ರು, ಕೊನೆಯವರೆಗೂ ಕೂಡ ನೀವು ಗೆಸ್ಟ್ ಅನ್ನೋ ಒಂದು ಸೀಕ್ರೆಟ್ ಅನ್ನ ಬಿಟ್ಕೊಡ್ಲೇ ಇಲ್ಲ ನೀವಿಬ್ರು. ಖಂಡಿತ ಯಾರಿಗೂ ಕೂಡ ಅದೊಂದು ಸಣ್ಣ ಸುಳಿವು ಕೂಡ ಸಿಗ್ಲಿಲ್ಲ. ಹೇಗ್ ಆಡ್ಲಿಕ್ಕೆ ಸಾಧ್ಯ ಆಯ್ತು? ಯಾಕಂದ್ರೆ ಎಷ್ಟೋ ಅಲ್ಲಿದ್ದಂತಹ 12 ಜನದ ಜೊತೆನೂ ನೀವು ಕ್ಲೋಸ್ ಆಗಿರ್ಬೋದಾಗಿತ್ತು. ಒಂದು ಏನೋ ಅವರಿಂದ ಒಂದು ಇದನ್ನ ತಗೊಳ್ಬೋದು, ಉಪಯೋಗನ ತಗೊಳ್ಬೋದಾಗಿತ್ತು, ಒಳ್ಳೆಯವರಾಗಿ ನಟಿಸ್ಬೋದಾಗಿತ್ತು. ಇದೆಲ್ಲವನ್ನ ಬಿಟ್ಟು ಜೆನ್ಯೂನ್ ಆಗಿ ಆಟ ಆಡಿದ್ರಿ. ಹೇಗಿತ್ತು ನಿಮ್ಮ ಪ್ಲಾನ್ ಅಂತ ಇದ್ರ ಬಗ್ಗೆ? ಇದಕ್ಕೆ ನಾನು ತೀರಾ ಏನು ಪ್ಲಾನ್ ಏನು ಮಾಡಿರ್ಲಿಲ್ಲ. ಬಿಕಾಸ್ ನಂಗೆ ಹೇಳಿದ್ದೆ 2 ದಿನ ಮುಂಚೆ. ನಾನು ನೀವು ಕೇಳಿದ್ರೆ ನಂಗೆ 2 ದಿನ ಮುಂಚೆ ವಿಷ್ಣು ಸರ್ ಫೋನ್ ಮಾಡ್ತಾರೆ. ನಾನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಗದಗ ಹೋಗಿ ಅಲ್ಲೊಂದು ಇವೆಂಟ್ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬಂದವಳು ನಾನು. ಸೊ ಹಾಗಾಗಿ ಯಾವ ಪ್ಲಾನ್ಸ್ಗಳು ಇರಲಿಲ್ಲ. ತುಂಬಾ ಕ್ಲಿಯರ್ ಕಟ್ ಆಗಿ ನಂದು ಯೋಚನೆ ಇದ್ದಿದ್ದು ಒಂದೇ, ಹೊರಗಡೆಯ ಬ್ಯಾಕ್ಲಾಗ್ ಗಳನ್ನ ನಾನು ಒಳಗಡೆ ಕ್ಯಾರಿ ಮಾಡಬಾರ್ದು. ಸೊ ಒಳಗಡೆ ನನಗೇನಾದ್ರೂ ಇನ್ಸಿಡೆಂಟ್ ಆದ್ರೆ ಮಾತ್ರ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ಬೇಕು ಹೊರತು ನನ್ಗೆ ಸಂಬಂಧ ಇಲ್ಲದೆ ಇರೋದಕ್ಕೆ ನಾನು ತಲೆ ಹಾಕಬಾರ್ದು ಅನ್ನೋದಷ್ಟೇ ನನಗೆ ಕ್ಲಾರಿಟಿ ಇದ್ದಿದ್ದು. ಆ್ಯಂಡ್ ನಾನು ಕಂಟೆಸ್ಟೆಂಟು ಇದು ನಂದೇ ಸೀಸನ್ನು ಅನ್ನೋ ಲೆವೆಲ್ಗೆ ನಾನು ಆಡಬೇಕು, ಆ ಫೀಲೇ ಜನಕ್ಕೆ ಕೊಡಬೇಕು ಅನ್ನೋದಿದ್ದಿದೆ. ಅಲ್ಲಿದ್ದಿದ್ದೆ ಜನರಿಗೂ ನಾವು ಅದನ್ನ ನಂಬಿಸ್ಬೇಕಾಗಿತ್ತು. ಸೊ ಜನನೂ ಹೊರಗಡೆ ಹೋದ್ರು ಇವ್ರೇನು ಗೆಸ್ಟ್ಗಳಾಗಿ ಹೋಗಿದಾರೇನೋ, ಸೊ ಇವ್ರು ಹಾಗೆ ಕಂಫರ್ಟೇಬಲ್ ಆಗಿದ್ದಾರೆ, ಏನು ಆಟ ಆಡಲಿಲ್ಲ ಅನ್ನೋ ಥರ ಅನ್ನಿಸ್ಬಾರ್ದು. ಅಟ್ಲೀಸ್ಟ್ ನಾವು 1 ವಾರ ಇದ್ರು 2 ವಾರ ಇದ್ರು ಕೂಡ ಜನಕ್ಕೆ ಹೋಗಿ ಇಂಪ್ಯಾಕ್ಟ್ ಮಾಡಿದ್ರಪ್ಪ, ಗೇಮ್ ಚೇಂಜ್ ಮಾಡಿದ್ರಪ್ಪ ಅನ್ನೋ ಥರ ಅನ್ನಿಸ್ಬೇಕು ಅನ್ನೋದು ಒಂದೇ ಮೈಂಡ್ ಇದ್ದಿದ್ದು. ಸೊ ಅದನ್ನ ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಆಡಿದ್ ನಾವು ಅಷ್ಟೇ. ಓಕೆ, ರಾಕ್ಷಸ ಟಾಸ್ಕ್ ಅಲ್ಲಿ, ವಿಲನ್ ಟಾಸ್ಕ್ ಅಲ್ಲಿ ನಿಮ್ಗೆ ಫಸ್ಟ್ ಗೇಮ್ ಅಲ್ಲಿ ಸ್ಪಂದನ ಅವ್ರ ಪರವಾಗಿ ಆಟ ಆಡ್ಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಆ ಚಾನ್ಸ್ ನೀವು ಅತ್ಯದ್ಭುತವಾಗಿ ಬಳಸ್ಕೊಳ್ತೀರಾ. ಯಾಕಂದ್ರೆ ಅಶ್ವಿನಿ ಅವರು ಆಲ್ಮೋಸ್ಟ್ ರೀಚ್ ಆಗ್ಬಿಟ್ಟಿರ್ತಾರೆ. ಆದ್ರೆ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಇಂದ ಅವರು ಗೆಲ್ಲೋದ್ರಿಂದ ದೂರ ಉಳ್ಕೊಂತಾರೆ. ನೀವು ಆಡಿದಂತಹ ಆಟವನ್ನ ಎಲ್ಲರೂ ಸಹ ಅಪ್ರಿಶಿಯೇಟ್ ಮಾಡಿದ್ರು, ಗಿಲ್ಲಿಯವರು ಸಹ ಅಪ್ರಿಶಿಯೇಟ್ ಮಾಡಿದ್ರು. ಅಲ್ಲಿ 2 ನಂಬರ್ ಬಂದಾಗ ನೀವು ಬಳೆನ ಕಳೀತೀರಾ, ಇನ್ನೊಂದಿನ ಬಂದಾಗ ನೆನ್ಪಿಟ್ಕೊಂತೀರಾ. ಅದೆಲ್ಲ ಹೇಗೆ ಆಯ್ತು ಆ ಟಾಸ್ಕ್ ಅಂತ? ಯಾಕಂದ್ರೆ ಆ ಟಾಸ್ಕ್ ತುಂಬಾ ಜನರಿಗೆ ಇಷ್ಟ ಆಗಿದೆ. ಹಾಗಾಗಿ ಸೊ ಗೊತ್ತಿಲ್ಲ ನನಗೆ ಎಲ್ಲಿವರೆಗೆ ಅನ್ಸಿತ್ತು ಅಂದ್ರೆ, ಅಬ್ಬಾ ಈ ಟಾಸ್ಕ್ ಅಲ್ಲಿ ಏನಾದ್ರು ಸೋತ್ ಬಿಟ್ರೆ ನನಗೆ ಮರ್ಯಾದೆ ಇರಲ್ಲಪ್ಪ ಅನ್ನೋ ಲೆವೆಲ್ಗೆ ಆಗೋಗಿತ್ತು. ಯಾಕಂದ್ರೆ ಅದಕ್ಕಿಂತ ಪ್ರೀವಿಯಸ್ ಗೇಮ್ ನಾವು ತುಂಬಾ ಚೆನ್ನಾಗಿ ಆಡಿದ್ವಿ. ಬಾಲ್ ಬ್ಯಾಲೆನ್ಸಿಂಗ್ ಗೇಮ್ಗಳೆಲ್ಲ ಏನಿದೆ, ರಿಂಗ್ ಕಲೆಕ್ಟ್ ಮಾಡೋದು ಇದೆಲ್ಲ ತುಂಬಾ ಚೆನ್ನಾಗಿ ಆಡಿದ್ವಿ. ಸೊ ಬಟ್ ಇದು ಒಗಟು ಅಂತ ಬಂದಾಗ ನಾನು ಬೇರೆ ಮೊದಲನೇ ದಿನನೇ ಮನೆಯವ್ರಿಗೆಲ್ಲ ಒಗಟು ಕೇಳಿ ತಲೆ ತಿಂತಾ ಇದ್ದೆ, ಪ್ರತಿಯೊಂದಕ್ಕೂ ಒಗಟು ಕೇಳ್ತಾ ಇದ್ದೆ. ಸೊ ಹಂಗಿರ್ಬೇಕಾದ್ರೆ ಇದನ್ನ ನಾನು ಗೆದ್ದಿರ್ಲಿಲ್ಲ ಅಂದಿದ್ರೆ ಅಯ್ಯೋ ನನ್ಗೆ ಹೆಂಗಪ್ಪ ಇದನ್ನ ನಾನು ಫೇಸ್ ಮಾಡೋದು ಅನ್ನೋ ತರನೇ ಆಗ್ತಿತ್ತು. ಸೊ ಒಂದು ಒಗಟುಗಳು ನನಗ್ ಬಂದಿದ್ದು ತುಂಬಾ ಕಷ್ಟವಾಗಿತ್ತು. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ, ಈಗ ಅಶ್ವಿನಿ ಅವರಿಗೆ ಬಂದಿದ್ದ ಒಗಟುಗಳನ್ನ ಕಂಪೇರ್ ಮಾಡಿದ್ರೆ ನನಗೆ ತುಂಬಾ ಕಷ್ಟವಾಗಿತ್ತು. ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು, ತುಂಬಾ ಕಷ್ಟವಾಗಿದ್ದ ಒಗಟುಗಳಿತ್ತು. ಅದರಿಂದ ಆಚೆಗೆ
ಅದನ್ನ ಆರ್ಡರ್ನ ಅಂದ್ರೆ ಟಾಸ್ಕ್ ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಅನ್ನೋದೇ ಇಲ್ಲಿರೋ ಮೇಜರ್ ರೂಲ್. ಸೊ ನೀವು ಒಗಟ್ನ ಬಿಡಿಸ್ಬೇಕು, ಅಲ್ಲಿರೋ ನಂಬರ್ನ ಎತ್ಕೊಂಡೋಗಿ ಲಾಕ್ ಓಪನ್ ಮಾಡ್ಬೇಕು ಅಲ್ಲ, ನಿಮಗೆ ಆ ಒಗಟ್ಟುಗಳು ಜೊತೆಗೆ ಆ ಗೇಮ್ನ ಡಿಸೈನ್ ಮಾಡಿದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ನಂಗೆ ಈ ಸೀಸನ್ ಅಲ್ಲಿ ನನಗೆ ಪ್ಲಸ್ ಆಗಿದ್ದೇನೆ, ನಾನು ತುಂಬಾ ನೀಟಾಗಿ ಅರ್ಥ ಮಾಡ್ಕೋತಿದ್ದೆ ಗೇಮ್ನ. ಓಕೆ ಇದು ಹಿಂಗೆ, ನಾನು ಹಿಂಗೆ ಆಡ್ಬೇಕು ಅಂತ. ಆ ಟಾಸ್ಕ್ ಬುಕ್ ಓದೋವಾಗ್ಲೇನೆ ಆ ಸಂದರ್ಭದಲ್ಲಿ ಅವ್ರೇನ್ ರೂಲ್ ಹೇಳೋರು ಅದಕ್ಕೊಂದು ಗ್ರೇ ಏರಿಯಾನೋ ಅದಕ್ಕೊಂದು ಟ್ರಿಕ್ಕೋ ನೆನಪಲ್ಲಿ ಇಟ್ಕೊಂಡಿರ್ತಿದ್ದೆ. ಸೊ ಹಂಗಾಗಿ ನನ್ಗದ್ ಹೆಲ್ಪ್ ಆಗಿದ್ದ. ಸೊ ಆ ಟಾಸ್ಕ್ ಆಡಿದಾಗ ಅದೇ ಆರ್ಡರ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಒಬ್ವಿಯಸ್ಲಿ ನನಗಿಂತ ಒಂದು 5-6 ನಿಮಿಷ ಮುಂಚೆ ಹೋಗ್ಬಿಟ್ಟಿದ್ರು. ಬಟ್ ಅವ್ರ ಆರ್ಡರ್ನ ಮಿಸ್ ಮಾಡಿದ ಕಾರಣಕ್ಕೆ ಮತ್ತೆ ಅವ್ರು ಎಲ್ಲೆಲ್ಲಿ 2-3 ಕಡೆ ಅವ್ರು ಮಿಸ್ ಮಾಡಿದ್ರು ಆ ಟಾಸ್ಕ್ ನಲ್ಲಿ. ಒಂದ್ ಕಡೆ ಚೀಟಿನ ಅಲ್ಲೇ ಬಿಟ್ಟು ಬರ್ಬೇಕಾಗಿತ್ತು, ಅಲ್ಲಿ ಬಿಟ್ಟು ಬಂದಿರ್ಲಿಲ್ಲ, ಅದನ್ನ ಎತ್ಕೊಂಡ್ ಬಂದ್ರು. ಆಮೇಲೆ ಯಾವ್ಯಾವ ಚೀಟಿ ಎಲ್ಲಿತ್ತು ಅನ್ನೋದು ಅವ್ರಿಗೆ ಗೊತ್ತಾಗಿರ್ಲಿಲ್ಲ, ಕಂಪ್ಲೀಟ್ಲಿ ಮಿಸ್ ಆಗಿ ಹೋಗಿತ್ತು ಅದು. ಸೊ ನನಗೆಲ್ಲ ಒಂದ್ ಕಡೆ ನಾನು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಆಡ್ಬೇಕು ಅನ್ನೋದು ಈ ಆಟದಲ್ಲಿ ಇದ್ದ ಮೇಜರ್ ರೂಲ್. ನಾನು ಅದನ್ನೇ ಅರ್ಥ ಮಾಡ್ಕೊಂಡಿದ್ದೆ. ಈ ಆಟ ಬೇಗ ಹೋದವ್ರಿಗೆ ಸಿಗುತ್ತೆ ಹೌದು, ಬಟ್ ಇಲ್ಲೆಲ್ಲಾದ್ರೂ ಕಾಮ್ ಅಂಡ್ ಕಂಪೋಸ್ ಆಗಿ ಆಡದೆ ಹೋದ್ರೆ ನಾವಾಗ ಆಟ ಕಳ್ಕೊತೀವಿ ಅನ್ನೋದೇ. ತುಂಬಾ ಹರಿಬರಿನಲ್ಲಿ ಗಡಿಬಿಡಿ ಮಾಡಿ ಆಟ ಕಳ್ಕೊಬಾರ್ದು ಅನ್ನೋದೇ ಇತ್ತು. ಸೊ ಅದಕ್ಕೆ ತಕ್ಕ ಹಾಗೇನೆ ಒಂದಷ್ಟು ತುಂಬಾ ಜನಕ್ಕೆ ಕಷ್ಟ ಅಂತ ಅನ್ಸಿದ್ದ 1-2 ಒಗಟುಗಳು ತುಂಬಾ ಕಷ್ಟ ಇತ್ತು. ಎಲ್ಲರೂ ಮನೆಯವರು ಹೇಳ್ತಾ ಇದ್ರು, ನಮ್ಗಂತೂ ಖಂಡಿತ ಅರ್ಥ ಆಗ್ತಿರ್ಲಿಲ್ಲ ಅಂತ. ಸೊ ಆ 2 ಒಗಟುಗಳನ್ನ ಸುಲಭವಾಗಿ ಬಿಡಿಸ್ತೀನಿ. ಅದಾದ್ಮೇಲೆ ಆ ಆರ್ಡರ್ನ ಫಾಲೋ ಮಾಡಿ ಇದ್ ಮಾಡೋದು, ಆ ಗೇಮ್ ಗೆದ್ದಿದ್ದು ಎಲ್ಲೋ ಒಂದ್ ಕಡೆ ನಂಗೋಸ್ಕರನೇ ಈ ಮೂಮೆಂಟ್ ಕಾಯ್ತಿತ್ತೇನೋ ಅನ್ನೋ ತರ ಫೀಲ್ ಆಗಿದ್ದಂತೂ ನಿಜ ನಂಗೆ. ಓಕೆ, ಒಂದು ವಾರದ ಇಂದಷ್ಟೇ ಎಷ್ಟೊಂದು ಚೆನ್ನಾಗಿ ಗೇಮ್ ಅನ್ನ ಆಡಿದ್ರಿ ನೀವು, ಎಷ್ಟೊಂದು ಪ್ಲಾನ್ಡ್ ಆಗಿ ಆಡಿದ್ರಿ. ಅದೇ ಒಂದು ವಾರ ಕಳೆದ ತಕ್ಷಣ ಅಶ್ವಿನಿ ಅವ್ರ ಜೊತೆ ಆ ಗೇಮ್ ಅಲ್ಲಿ ಯಾಕೆ ಅಷ್ಟೊಂದು ಟ್ರಿಗರ್ ಆದ್ರಿ, ಏನಾಯ್ತು ಅಟ್ ಮೂಮೆಂಟ್? ಯಾಕಂದ್ರೆ ಆ ಗೇಮ್ ಅಲ್ಲಿ ಇಡೀ ಗೇಮ್ ಅಲ್ಲಿ ನೀವು ಕೆಟ್ಟವರು ಸುಳ್ಳು ಹೇಳಿದ್ರಿ ಅಂತಾನೆ ಪೋಟ್ರೆ ಆಯ್ತು. ಆದ್ರೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ದನ್ನ ಜನ ಕೇಳಿಸ್ಕೊಳ್ಳೋಕು ರೆಡಿ ಇರಲಿಲ್ಲ, ಅಲ್ಲಿದ್ದವರು ಕೇಳಿಸ್ಕೊಡೋಕು ರೆಡಿ ಇರಲಿಲ್ಲ. ಅಲ್ಲಿ ವಾಸ್ತವವಾಗಿ ಏನಾಯ್ತು ಆ ಗೇಮ್ ಅಲ್ಲಿ? ಅಂದ್ರೆ ಅದು ಫಿಸಿಕಲ್ ಗೇಮ್, ಅದು ಇದ್ದಿದ್ದೆ ಹಂಗೆ. ನನ್ಗಿಂತ ಡಬಲ್ ವೆಯ್ಟ್ ಇರೋ ಅಶ್ವಿನಿ ಅವರು ನನ್ನ ಮೈ ಮೇಲೆ ಬಂದಿದ್ದಾಗ ನಾನು ಹೆಂಗ್ ಅದನ್ನ ಟಾಲರೇಟ್ ಮಾಡೋದು? ಸಾಧ್ಯನೇ ಆಗಲ್ಲ, ತುಂಬಾ ಕಷ್ಟ. ಯಾಕಂದ್ರೆ ನನ್ಗೆ ನಿಯರ್ಲಿ 80 ಕಿಲೋ ಇದಾರೆ ಅವರು. ಸೊ ಅವ್ರ ವೆಯ್ಟ್ ನನ್ನ ಬಾಡಿ ಮೇಲೆ ಬಂದ್ ಬೀಳುತ್ತೆ. ಅಂಡ್ ಅವರು ಹಿಂಗೆ ನನ್ನನ್ನ ಎತ್ತಿ ತಳ್ಳದ್ ನೀವು ನೋಡ್ತೀರಾ ಅದ. ಸೊ ಆ ಸಂದರ್ಭ ಅವ್ರು ಪರ್ಚಿರೋದು ಇದೆಲ್ಲ ಸೇಮ್ ಆ ಟೈಮಲ್ಲಿ ಆಗಿರುವಂತ ಗಾಯಗಳು ಈ ತರ ತುಂಬಾ ಆಗಿದೆ. ಸೊ ಪ್ರೀವಿಯಸ್ ರೌಂಡ್ ಅಲ್ಲಿ ನಾನ್ ಮಾತ್ರ ಅಲ್ಲ, ಅವರು ನಂಗೆ ಪರಿಚಿದ್ದಾರೆ, ಗಾಯಗಳಾಗಿದೆ, ಎಲ್ಲವೂ ಆಗಿದೆ. ಸೊ ಗಾಯಗಳ ಎಲ್ಲವೂ ಆಗಿತ್ತು. ಸೊ ಅದೊಂದು ಫಿಸಿಕಲ್ ಟಾಸ್ಕ್. ಅಂಡ್ ನನಗೆ ಅವ್ರು ಹಿಂಗ್ ಹಿಡ್ಕೊಂತಾರೆ. ನೀವು ನನ್ನ ವಿಟಿನಲ್ಲಿ ನೋಡಿರ್ಬೋದು, ನಾನು ಅದನ್ನ ನನ್ನ ವಿಟಿನಲ್ಲೇ ನೋಡಿದ್ದು. ಜಸ್ಟ್ ಅವ್ರು ನನ್ನನ್ನ ನೆಲಕ್ಕೆ ಹಾಕಿ ಹಿಂಗ್ 2 ಕೈಗಳನ್ನು ಒತ್ತಿ ಇದ್ ಮಾಡುವಾಗ ಅವ್ರ ಬಾಯಿಂದ ಎಂಜಿಲ್ ನನ್ನ ಬಾಯೊಳಗಡೆ ಬೀಳುತ್ತೆ. ಸೊ ಹಂಗಾಗಿ ಅವ್ರ ಬಾಯಿ ಎಂಜಿಲ್ ನನ್ನ ಒಳಗಡೆ ಬಿದ್ದಿದ್ದಕ್ಕೆ ನಾನು ಥೂ ಅಂತ ಉಗಿತೀನಿ. ಸೊ ಬಟ್ ನನ್ಗೆಲ್ಲ ಅನ್ಸುತ್ತೆ ನಾನು ಅದನ್ನ ಅವ್ರ ಮುಖಕ್ಕೆ ಹೋಗಿಯೋದು ಬೇಕಾಗಿರ್ಲಿಲ್ಲ, ಸೈಡಲ್ಲಿ ಹೋಗಿಬೋದಾಗಿತ್ತು ಅಂತೆಲ್ಲ ಅನ್ಸಿತ್ತು. ಅಂಡ್ ಗೇಮಲ್ಲಿ ಪ್ರತಿ ರೌಂಡ್ಗೂ ಒಂದೊಂದು ರೂಲ್ಗಳು ಬದಲಾಗಿದ್ದು, ಎಲ್ಲೋ ಒಂದ್ ಕಡೆ ಅವ್ರಿಗೆಲ್ಲೋ ಫೇವರಿಸಮ್ ಮಾಡಿ ಉಸ್ತುವಾರಿ ಆಡ್ತಿದ್ದಾರೆ ಅಂತ ಅನ್ಸಿತ್ತು. ಆ ಎಲ್ಲ ಕೋಪಗಳ ಕಾರಣಕ್ಕೆ ಅದು ಹಾಗಾಯ್ತು. ಅದು ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಕೂಡ. ನೀವು ಮಾಡಿದ ತಪ್ಪು ಅನ್ನೋದಾದ್ರೆ, ಈಗ ಬೇರೆಯವ್ರಿಗೆ ನೀವು ಒಂದು ಹೊಸ ರೂಲ್ ತರ್ತೀರಾ ಅನ್ನೋದಾದ್ರೆ, ಈಗ ನಾನ್ ಪರಿಚಿದಕ್ಕೆ ನೀವು ನಂದೊಂದು ಡಿಸ್ಕ್ ತೆಗಿತೀರಾ ಅಂತಂದ್ರೆ, ಲಾಸ್ಟ್ ರೌಂಡ್ ಅವರು ನಂಗೆ ಪರಿಚಿದ್ದಾರೆ. ಸೊ ಅದಕ್ಕೂ ಒಂದ್ ಡಿಸ್ಕ್ ತೆಗ್ದೇ ಇಟ್ಟೆ ನಮ್ಮನ್ನ ಗೇಜ್ ಮಾಡ್ಬೇಕಾಗಿತ್ತಲ್ಲ. ಸ್ಪಾಟ್ ರಾಶಿಕಾ ಉಸ್ತುವಾರಿ ಸರಿಗಿಲ್ಲ ಅಂತ ಹೇಳಿದ್ದೆ ನೀವು. ಅದೇ ಯಾಕಂದ್ರೆ ಆಮೇಲೆಲ್ಲ ಹೇಳಿದ್ರು ರಾಶಿಕಾ ಉಸ್ತುವಾರಿ ಅವರೇ ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ರಾಶಿಕಾ ಅವರೇ. ಹಾಗಾಗಿ ಗೇಮ್ ಹಾದಿ ತಪ್ಪಿಡ್ತು ಅಂತ ಸುದೀಪ್ ಅವರು ಕೂಡ ಹೇಳಿದ್ರು. ಬಟ್ ಮೊದಲನೇದಾಗಿ ನೀವು ಹೇಳಿದ್ರೆ ರಾಶಿಕಾ ಉಸ್ತುವಾರಿ ತಪ್ಪಾಗ್ತಿದೆ, ಅವರು ಸರಿಗ್ ಮಾಡ್ತಿಲ್ಲ ಉಸ್ತುವಾರಿ ಅಂತ. ನಿಮ್ಗೆ ಹೇಗ್ ಗೊತ್ತಾಯ್ತು ಅಲ್ಲಿ? ನೀವು ಪ್ರತಿ ರೌಂಡ್ಗೂ ಯಾವ್ದೇ ಉಸ್ತುವಾರಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಗೇಮ್ ಸ್ಟಾರ್ಟ್ ಆಗಿಂತ ಮುಂಚೆ ಗೇಮಲ್ಲಿ ಏನೇನು ಸಮಸ್ಯೆಗಳು ಬರ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಅದಕ್ಕೊಂದಷ್ಟು ಕಂಡೀಷನ್ಸ್ ಹಾಕ್ಬೇಕು. ಅಂಡ್ ಆ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಎಲ್ಲೂ ಕೂಡ ಉಸ್ತುವಾರಿಗಳು ಶಿಕ್ಷೆ ಕೊಡ್ಬೋದು ಅನ್ನೋದನ್ನ ಹೇಳಿರ್ಲಿಲ್ಲ. ಕೆಲವು ಟಾಸ್ಕ್ ಗಳಲ್ಲಿ ಬಿಗ್ ಬಾಸ್ ಬರೀತಾರೆ, ಉಸ್ತುವಾರಿಗಳು ಆಟದ ನಿಯಮಕ್ಕೆ ಧಕ್ಕೆ ಆಗದಂತೆ ಶಿಕ್ಷೆ ಕೊಡಬಹುದು ಅಂತ. ಇನ್ ಕೆಲವು ಟಾಸ್ಕ್ ಗಳಲ್ಲಿ ಬರಿಯಲ್ಲ, ಅಲ್ಲಿ ಉಸ್ತುವಾರಿಗಳು ಜಸ್ಟ್ ನೋಡೋದು ಮಾತ್ರ, ನೀವ್ ಏನಾರ ಮಾಡ್ಕೊಳ್ಳಿ ಅನ್ನೋದೇ ಇರುತ್ತೆ. ಈ ಟಾಸ್ಕ್ ನಲ್ಲಿ ಉಸ್ತುವಾರಿಗಳು ಆಟದ ನಿಯಮಕ್ಕೆ ಧಕ್ಕೆ ಆಗದ ಹಾಗೆ ಶಿಕ್ಷೆ ಕೊಡಬಹುದು ಅನ್ನೋದನ್ನ ಆ ರೂಲ್ ಬುಕ್ ಅಲ್ಲಿ ಬರ್ದೇ ಇರ್ಲಿಲ್ಲ. ನಾನು ಅದನ್ನೇ ಕೇಳಿದ್ದು. ಸೊ ಹಂಗ್ ಬರೀದೇ ಇದ್ದಾಗ, ಬಿಗ್ ಬಾಸ್ ನಿಮ್ಗೆ ಆ ರೈಟ್ಸ್ ಕೊಡದೇ ಇದ್ದಾಗ, ನೀವ್ ಹೆಂಗೆ ನಮ್ ಡಿಸ್ಕ್ ಅನ್ನ ಎತ್ತಿರ್ತೀರಾ, ಬಟ್ಟೆ ಎಳದೆ ಅನ್ನೋ ಕಾರಣಕ್ಕೆ ಎತ್ತಿರ್ತೀರಾ. ಸೊ ನೆಕ್ಸ್ಟ್ ರೌಂಡ್ ಬಂದಾಗ ನಾನ್ ಪರಿಚಯ ಅನ್ನೋ ಕಾರಣಕ್ಕೆ ಅವ್ರು ನನ್ ಡಿಸ್ಕ್ ತೆಗಿತಾರೆ. ಹಾಗಾದ್ರೆ ಪ್ರೀವಿಯಸ್ ರೌಂಡ್ ಅಲ್ಲಿ ಅವರು ನಂಗೆ ಪರಿಚಿದಾರಲ್ಲ, ಗಾಯ ಇದೆಯಲ್ಲ, ನೀನ್ ಅವ್ರದ್ದು ಡಿಸ್ಕೌಂಟ್ ತೆಗಿಬೇಕಾಗಿತ್ತು. ಹಂಗಿದ್ದಾಗ 1-1 ಈಕ್ವಲ್ ಆಗಿರೋದು. ಸೊ ಫಸ್ಟ್ ರೌಂಡ್ ಅಲ್ಲಿ ನಾವು ಟೈ ಆಗ್ತಿತ್ತು, ನಮ್ದು ನಾವು ಸೋಲ್ತಾ ಇರ್ಲಿಲ್ಲ. ಸೊ ಆ ಎಲ್ಲ ಕಾರಣಕ್ಕೆ ಬಂದಾಗ ನಾನು ಅದನ್ನ ನೇರವಾಗಿ ಹೇಳ್ತೀನಿ. ಸೊ
ನೀನು ಪ್ರತಿ ರೌಂಡ್ಗೆ ಹೊಸ ಹೊಸ ನಿಯಮ ಮಾಡ್ಕೊಂಡಿರೋದೇ ತಪ್ಪು. ಅಂಡ್ ಗೇಮ್ ನ ಮಧ್ಯದಲ್ಲಿ ರೂಲ್ ಮಾಡ್ಕೊಳ್ಳೋದು ಮತ್ತೊಂದು ತಪ್ಪು. ಅದೆರಡು ಮಾಡೋ ಹಾಗಿಲ್ಲ ಅಂತ. ಸೊ ಅಲ್ಲೇ ನನಗೆ ಅವಾಗ್ಲೇ ನಾನು ಅಂದಿದ್ದೆ ಇದು ತಪ್ಪು ಉಸ್ತುವಾರಿ ಅಂತ ಅಂದಿದ್ದೆ. ಸೊ ಅದನ್ನು ಅವರು ಮತ್ತೆ ಸರಿನೂ ಮಾಡ್ಕೊಳ್ಳಿಲ್ಲ, ಎಗೇನ್ ಇನ್ನಷ್ಟು ಹದಗೆಡ್ಸ್ಕೊಂಡ್ಬಿಟ್ರು. ಓಕೆ, ಸುದೀಪ್ ಅವ್ರ ಒಂದು ಮಾತು ಹೇಳಿದ್ರು, ನೀವು ಮನೆಯಲ್ಲಿ ಇರೋರ್ನ ಪೆಪ್ಪಪ್ ಮಾಡ್ಕೊಳ್ಳೋಕೋಸ್ಕರ, ಸ್ಫೂರ್ತಿ ಕೊಡ್ಲಿಕ್ಕೋಸ್ಕರ ನೀವು ಇಬ್ರು ಹೋಗಿದ್ರಿ ಅಂತ. ಖಂಡಿತ ಆ ಸ್ಫೂರ್ತಿಯನ್ನ ಇಬ್ರು ಕೊಟ್ಟಿದ್ರೆ. ಯಾಕೆಂದ್ರೆ ಆಲ್ರೆಡಿ ಒಂದು 11ನೇ ವಾರ ಅಂದ್ರೆ 9ನೇ ವಾರಕ್ಕೆ ಬಂದಿದ್ದವ್ರಿಗೆ ಸ್ವಲ್ಪ ಡಲ್ ಆಗಿದ್ರು ಎಲ್ಲರೂ. ಅಯ್ಯೋ ಇದೆ ಟಾಸ್ಕ್ ಇದೆ, ಜನ ನಮ್ನ ಸೋಲ್ಸೋರೆಲ್ಲ ನಾವು ಗೆದ್ದು ಬಿಡ್ತೀವಿ ಅನ್ನೋ ಒಂದು ಇದ್ರಲ್ಲಿ ಮೈಂಡ್ ಸೆಟ್ ಅಲ್ಲಿ ಒಂದಷ್ಟು ಜನ ಇದ್ರು. ನಾವ್ ಎಷ್ಟ್ ಮಾಡಿದ್ರು ಇಷ್ಟೇ, ನಾವ್ ಎಷ್ಟ್ ದಿನ ಇರ್ತೀವೋ ಅಷ್ಟೇ ಅಂತ ಒಂದಷ್ಟು ಜನ ಮೈಂಡ್ ಸೆಟ್ ಅಲ್ಲಿ ಇದ್ರು. ಇದೆಲ್ಲವನ್ನ ಮೈಂಡ್ ಸೆಟ್ ಅನ್ನ ಕ್ಲಿಯರ್ ಕಟ್ ಆಗಿ ಡಿಸ್ಟ್ರಾಯ್ ಮಾಡಿದ್ದು ನಿಮ್ಮಿಬ್ಬರ ಒಂದು ಎಂಟ್ರಿ. ನಿಮ್ಮಿಬ್ಬರ ಆಟನು ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ಒಂದು ಆಟದಲ್ಲಿ ರಾಶಿಕಾ ಅವರು ಮತ್ತೆ ಇವರು ಕ್ಯಾಪ್ಟನ್ ಆದಾಗ ನಿಮ್ಗೆ ಏನ್ ಅನ್ನಿಸ್ತು? ಯಾಕಂದ್ರೆ ನೀವು ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಹೆಣ್ಮಕ್ಳೇ ಕ್ಯಾಪ್ಟನ್ ಆಗಕ್ಕೆ ಶುರು ಆಗ್ಬಿಟ್ಟು ಸುದೀಪ್ ಅವ್ರು ಏನಿದು ಮ್ಯಾಜಿಕ್ ಅಂತಾನೆ ಕೇಳಿದ್ರು. ಹೇಗೆ ಅದೊಂದು ಗೇಮ್ ಅಂದ್ರೆ ನಿಮ್ಮಿಂದ ಒಂದು ಸ್ಫೂರ್ತಿ ಸಿಕ್ತಾ ಅಂತ ಕ್ಯಾಪ್ಟನ್ ಆಗ್ಲಿಕ್ಕೆ ಅವ್ರಿಗೆಲ್ಲ? ಮೇ ಬಿ ಗೊತ್ತಿಲ್ಲ ನಂಗೆ. ಅಂದ್ರೆ ಅಲ್ಲಿ ತನಕನೂ ಅಷ್ಟೂ ವಾರ ಒಬ್ರು ಹೆಣ್ಮಕ್ಳು ಕ್ಯಾಪ್ಟನ್ ಆಗಿರ್ಲಿಲ್ಲ, ಅದೇ ಬೇಜಾರಿನ ವಿಷಯ ಆಗಿತ್ತು. ಸೊ ಅದಾದ ನಂತರ ಜೋಡಿ ಕ್ಯಾಪ್ಟನ್ ಅಂತ ಬಂದಾಗ ನಾನು ಒಬ್ಳೆ ಕ್ಯಾಪ್ಟನ್ ಆಗ್ತೀನಿ. ಅದ್ರ ಜೊತೆಗೆ ಅದಾದ ಮೇಲೆ ಬಂದ್ ಗೇಮ್ಗಳು ಹಾಗೆ ಇತ್ತು. ಅಂಡ್ ಹೆಣ್ಮಕ್ಳಿಗೂ ಅನ್ಸಕ್ ಶುರು ಆಯ್ತು, ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿರೋ ಇವರೇ ಕ್ಯಾಪ್ಟನ್ ಆಗ್ಬೋದಾದ್ರೆ ನಾವ್ ಯಾಕೆ ಆಡ್ತಿಲ್ಲ ಅನ್ನೋದು ಅವ್ರ ಮೈಂಡ್ ಬಂದಿರ್ಬೋದು. ಸೊ ಅದನ್ನು ಸೀರಿಯಸ್ ಆಗಿ ತಗೊಂಡು ಅವ್ರ ಕ್ಯಾಪ್ಟನ್ಸಿನ ಆಡ್ತಾರೆ. ಅವ್ರನ್ನ ಟ್ರಿಗರ್ ಮಾಡ್ಲಿಕ್ಕೋಸ್ಕರನೇ ವಿಲನ್ ನಿಮ್ಮನ್ನ ಕ್ಯಾಪ್ಟನ್ ಮಾಡಿದ್ರ ಅಂತ ಎಲ್ರು ಒಂದು ಮಾತಾಡಿದ್ರು ಅನ್ಸುತ್ತೆ. ಅದು ಅನ್ಸುತ್ತೆ. ಅಂದ್ರೆ ಅಂಡ್ ವಿಲನ್ ಕಾನ್ಸೆಪ್ಟ್ ಬಂದಿದ್ದೆ ಅದೊಂದು ಬೇರೆ ಒಂದು ಅದ್ಭುತವಾಗಿರೋ ಪರಿಕಲ್ಪನೆ ಅದು. ಸೊ ಅವ್ರು ಹೇಳೋವಾಗ್ಲೂ ಅದನ್ನೇ ಹೇಳ್ತಾರೆ. ಈಗ ಬಿಗ್ ಬಾಸ್ ಇದ್ದಾಗ ಅವಕಾಶ ಕೊಡ್ತಿದ್ರ ಇಲ್ವಾ ಗೊತ್ತಿಲ್ಲ, ಯಾರಿಗ್ ಗೊತ್ತು. ಅದಾದ ನಂತರ ಕಾನ್ಸೆಪ್ಟ್ ಚೇಂಜ್ ಆಗಿ ಕೊಡ್ತಿದ್ರೋ ಏನೋ, ಕೊಡದೇನೋ ಇದ್ದಿರಬಹುದು. ಬಟ್ ಆ ಕಾನ್ಸೆಪ್ಟಿಗೆ ಅದು ಅರ್ಥಪೂರ್ಣ ಆಗಿತ್ತು ಅಂತ ಅನ್ಸುತ್ತೆ. ಸೊ ನಾವ್ ನಡ್ಕೊಳ್ತಿದ್ ರೀತಿಗಳು ಮತ್ ನಮಗ್ ಕೊಡ್ತಿದ್ ಟಾಸ್ಕ್ಗಳು, ಮತ್ತೆ ಆ ಸಂದರ್ಭದಲ್ಲಿ ಬಹುಶಃ ನಾನಲ್ದೆ ಬೇರೆ ಯಾರು ಕ್ಯಾಪ್ಟನ್ ಆಗಿದ್ರು ಅದಷ್ಟು ಈಸಿಲಿ ಹೋಗ್ತಿತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಆ ವೀಕ್ ಅಷ್ಟು ತುಂಬಾ ಟಫ್ ಇತ್ತು. ಸೊ ಹಾಗೆಲ್ಲ ನೋಡಕ್ ಹೋದ್ರೆ ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಈ ಮುಂಚೆ ನೀವು ಬಿಗ್ ಬಾಸ್ ನೋಡೇ ಇರ್ಲಿಲ್ಲ, ಬಿಗ್ ಬಾಸ್ ಸೀಸನ್ 11 ಒಳಗಡೆ ಹೋಗೋ ತನಕ. ಆಮೇಲೆ ಇವಾಗ ಬಿಗ್ ಬಾಸ್ 11 ಅಲ್ಲೂ ನೀವು ಕಂಟೆಸ್ಟೆಂಟ್ ಆಗಿದ್ರಿ, ಇವಾಗ 12 ಅಲ್ಲೂ ಕಂಟೆಸ್ಟೆಂಟ್ ಆದ್ರಿ. ಏನ್ ಅನ್ಸುತ್ತೆ? ಬಿಗ್ ಬಾಸ್ ಖಂಡಿತ ಒಂದು ವ್ಯಕ್ತಿತ್ವದ ಆಟ ಅನ್ಸುತ್ತಾ ಅಥವಾ ಟಾಸ್ಕ್ ಮೇನ್ ಅನ್ಸುತ್ತಾ? ಯಾವ ತರ ಆಡ್ಬೇಕು ಅಂತ ನೀವು ಒಂದು ಕಿವಿ ಮಾತನ್ನ ಹೇಳ್ತೀರಾ? ಬಿಗ್ ಬಾಸ್ ಟಾಸ್ಕ್ ಮಾತ್ರ ಖಂಡಿತವಾಗ್ಲು ನಾನು ನೋಡಿರೋ ಹಾಗೆ ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ ಅನ್ನೋದಕ್ಕಿಂತ ಇದೊಂಥರ ಸಂದರ್ಭಕ್ಕೆ ತಕ್ಕ ಹಾಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರೋರಿಗೆ ಇರುವಂತ ಆಟ ಅಂತ ನಾನು ಅನ್ಕೊಳ್ತೀನಿ. ಈಗ ಎಲ್ಲಾರದು ವ್ಯಕ್ತಿತ್ವ ಒಂದೇ ತರ ಇರುತ್ತಾ? ಎಲ್ಲಾರು ಯಾವಾಗ್ಲೂ ಜಗಳ ಮಾಡ್ಕೊಂಡಿರ್ತಾರ? ಹಂಗಿರಲ್ಲ. ಎಷ್ಟೋ ಸಂದರ್ಭ ಒಳ್ಳೆ ವ್ಯಕ್ತಿತ್ವ ಇರುವಂತವ್ರಿಗೂ ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಆಡಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಭಿಷೇಕ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಹುಡುಗ. ಸುದೀಪ್ ಅವ್ರ ಹತ್ರ ಇಂದಾನೆ ಒಳ್ಳೆ ಹುಡುಗ ಅನ್ಸ್ಕೊಂಡಿದ್ದಾರೆ. ಮತ್ತೆ ಒಳಗಡೆನೂ ಕೂಡ ನಿಮ್ಗೆ ಇಂತ ಜಿನೈನ್ ಹುಡುಗ ಅಂತಂದ್ರೆ ತುಂಬಾ ಎಲ್ಲಾರ್ನು ಒಳ್ಳೆ ರೀತಿಲಿ ನೋಡೋ, ಯಾರಿಗೂ ಮನ್ಸಿಗೆ ನೋವು ಮಾಡದೇ ಇರುವಂತ ವ್ಯಕ್ತಿತ್ವ ಇರುವಂತ ಹುಡುಗ. ಸೊ ಅಂತವ್ರು ಅದು ವ್ಯಕ್ತಿತ್ವದ ಆಟ ಆದ್ರೆ ಅಲ್ಲಿ ಅವ್ರು ಗೆಲ್ಬೇಕು. ಬಿಕಾಸ್ ಅವ್ರು ಚೆನ್ನಾಗಿ ಟಾಸ್ಕ್ ಆಡ್ತಾ ಇದ್ರು, ಸೂಪರ್ ಆಗಿ ಟಾಸ್ಕ್ ಆಡ್ತಿದ್ರು, 2 ಸಲ ಕ್ಯಾಪ್ಟನ್ ಆಗಿದ್ರು. ಸೊ ನಾನು ಅದನ್ನ ಕಂಪ್ಲೀಟ್ಲಿ ವ್ಯಕ್ತಿತ್ವದ ಆಟ ಅನ್ನಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್ ನ ಆಟ ಅಂತೀನಿ. ಸೊ ನೀವು ಯಾವ ಸಂದರ್ಭದಲ್ಲಿ ಹಿಂಗೆ ನಡ್ಕೋತೀರಾ ಆ ಸಂದರ್ಭನೂ ನಿಮಗ್ ಬರ್ಬೇಕು. ಆ ಸಂದರ್ಭ ನಿಮಗ್ ಬಂದಿರ್ಬೇಕು, ಮತ್ತೆ ಆ ಸಂದರ್ಭಕ್ಕೆ ತಕ್ಕಾಗಿ ನೀವು ನಡ್ಕೋಬೇಕು. ಅದೆರಡು ಇದ್ದಾಗ ಅದು ಬಿಗ್ ಬಾಸ್ ಆಟ ಅಂತ ಅನ್ಸುತ್ತೆ. ಬರೀ ಟಾಸ್ಕ್ ಕೇಳಿದ್ರೆ ಅಲ್ಲ, ಬಟ್ ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಕೂಡ. ಬಿಕಾಸ್ ಗಿಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ. ಟಾಸ್ಕ್ ಅಲ್ಲಿ ಸೂಪರ್ ಆಗಿ ಆಡ್ತಿದ್ದ ಅಭಿಷೇಕ್ ಇನ್ನೂ ಉಳ್ಕೊಂಡಿಲ್ಲ. ಹಂಗಂತಂದ್ರೆ ಟಾಸ್ಕ್ ಇಂಪಾರ್ಟೆಂಟ್ ಅಲ್ವಾ? ಖಂಡಿತ ಇಂಪಾರ್ಟೆಂಟ್. ಈಗ ನಾಳೆ ಅವ್ನು ಟಾಸ್ಕ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಆಗ ಅವನು ಗೆಲ್ತಾನೋ ಇಲ್ವೋ ಅದು ಹೇಳಕ್ಕಾಗಲ್ಲ. ಸೊ ಟಾಸ್ಕ್ ಕೂಡ ಇಂಪಾರ್ಟೆಂಟು, ಜೊತೆಗೆ ನೀವು ನೇರವಾಗಿ ಮಾತಾಡೋದು ಇಂಪಾರ್ಟೆಂಟು. ಬಿಗ್ ಬಾಸ್ಗೆ ಹೋಗೋರು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕಾಗಿರೋ 3 ಅಂಶ ಅಂದ್ರೆ, ಒಂದು ಟಾಸ್ಕ್ನ ಚೆನ್ನಾಗಿ ಆಡಬೇಕು, ಇನ್ನೊಂದು ಹೇಳುವ ವಿಷಯಗಳನ್ನ ಅನ್ಬಯಾಸ್ಡ್ ಆಗಿ ಯಾರಿಗೂ ಮನೆ ಒಳಗಡೆ ಇರೋರನ್ನ ಮಿಕ್ಸ್ದೇನೆ ನೇರವಾಗಿ ಹೇಳೋದನ್ನ ಕಲಿಬೇಕು, ಇನ್ನೊಂದು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೋಬೇಕು. ಆ ಸಿಚುವೇಶನ್ ನಲ್ಲಿ ಆ ಸಂದರ್ಭದಲ್ಲಿ ನಾನು ಹೆಂಗೆ ಡಿಸಿಷನ್ ತಗೋಬೇಕು ಅನ್ನೋದು, ಈ 3ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಖಂಡಿತವಾಗ್ಲೂ ಬಿಗ್ ಬಾಸ್ ಗೆಲ್ಬಹುದು ಅಂತ. ಬಿಗ್ ಬಾಸ್ಗೆ ಹೋಗಿ ಬಂದಿರೋರು ಇರ್ಬೋದು, ಅಥವಾ ಈ ಸೀಸನ್ ಅಲ್ಲಿ ಹೊರಗಡೆ ಎಲಿಮಿನೇಟ್ ಆಗಿ ಬಂದಿರುವಂತವ್ರು ಬಹಳಷ್ಟು ಜನ ಹೇಳ್ತಿರ್ತಾರೆ. ಅಲ್ಲಿರೋರು ಕೂಡ ಧ್ರುವಂತವ್ರು ಹೇಳ್ತಿರ್ತಾರೆ, ಮುಖವಾಡವನ್ನ ಧರಿಸಿದ್ದಾರೆ, ಜೆನ್ಯೂನ್ ಆಗಿ ಆಟ ಆಡ್ತಿಲ್ಲ ಇವರೆಲ್ಲ ಅಂತ ಹೇಳ್ತಾನೆ ಇರ್ತಾರೆ. ನಿಮಗ್ ನಿಜಕ್ಕೂ ಅನ್ಸುತ್ತಾ ಈ ಸೀಸನ್ 12 ಅಲ್ಲಿ ಅಲ್ಲಿರೋರು ಯಾರು ಮುಖವಾಡವನ್ನ ಧರಿಸಿ ಆಡ್ತಿದ್ದಾರೆ ಅಂತ ಅನ್ಸತ್ತೆ? ಯಾರು ಪ್ರಾಮಾಣಿಕವಾಗಿ ಆಡ್ತಿದ್ದಾರೆ ಅನ್ಸುತ್ತೆ? ಸುಮಾರು ಜನ ಮುಖವಾಡ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಮುಖವಾಡ ಇನ್ ದ ಸೆನ್ಸ್, ನೀವು ಇನ್ನೊಬ್ರಿಗೆ ಇದನ್ನ ಹೇಳಿ ನಾನ್ ಯಾಕೆ ನಿಷ್ಠೂರ ಆಗ್ತೀನೇನೋ, ನಾನ್ ಯಾಕೆ ನಿಷ್ಠೂರ ಆಗ್ಬೇಕು ಅನ್ನೋ ಮುಖವಾಡ, ಸೇಫ್ ಗೇಮ್ ಅನ್ನೋ ಮುಖವಾಡ ಸುಮಾರು ಜನ ಆಡ್ತಾ ಇದ್ದಾರೆ. ನಾನು ಅದನ್ನ ಬರ್ತಾನು ಹೇಳಿದೆ, ನಂಗೂ ಹೊರಗಡೆ ಬಂದಾಗ್ಲೂ ಅದನ್ನೇ ಹೇಳಿದ್ರು. ಕಳಪೆ ಆಕ್ಚುಲಿ ನಿಮಗ್ ಬರ್ಬೇಕಾಗಿರ್ಲಿಲ್ಲ, ಅದನ್ನ ಬೇರೆ ಯಾರಿಗೂ ಕೊಡ್ಬೇಕಾಗಿತ್ತು. ಈಗ ರಾಶಿಕಾಗ್ ಹೋಗ್ಬೇಕಾಗಿದ್ ಕಳಪೆನ ಮನೆಯವರೆಲ್ಲ ಸೇಫ್ ಗೇಮ್ ಮಾಡೋಕ್ಕೋಸ್ಕರ ನಿಮಗ್ ಕೊಟ್ಟರು ತುಂಬಾ ಜನ ಹೇಳಿರೋದಿದೆ. ಈವನ್ ದ ಕಮೆಂಟ್ಸ್ ನೋಡುವಾಗ ಹಂಗೇನೆ ಎಲ್ರು ಮಾತಾಡ್ತಿರೋದು.
ಸೊ ಇದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಹೌದು. ಅಂಡ್ ತಮ್ಮ ಅಭಿಪ್ರಾಯಗಳನ್ನ ಓಪನ್ ಆಗಿ ಹೇಳೋದಕ್ಕೆ ತುಂಬಾ ಹೆದರ್ತಾ ಇದ್ದಾರೆ. ಅದನ್ನ ನಾನು ರಘು ಸರ್ಗೂ ಹೇಳಿದೆ, ಧನುಷ್ಗೂ ಹೇಳಿದೆ. ಸುಮಾರು ಜನ ತಮ್ಮ ಅಭಿಪ್ರಾಯಗಳನ್ನ ಓಪನ್ ಆಗಿ ಹೇಳೋದಕ್ಕೆ ತುಂಬಾ ಹೆದರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಆ ದೃಷ್ಟಿನಲ್ಲಿ ಮುಖವಾಡ ಹಾಕೊಂಡಿದ್ದಾರೆ ಅನ್ಸುತ್ತೆ. ಓಕೆ, ಪ್ರಾಮಾಣಿಕವಾಗಿ ಯಾರು ಆಡ್ತಿದ್ದಾರೆ ನಿಮ್ಮ ಪ್ರಕಾರ? ಪ್ರಾಮಾಣಿಕತೆ ಅಂತ ಬಂದ್ರೆ ಅಲ್ಲಿ ಮಾಳು ಅಣ್ಣ ಸ್ವಲ್ಪ ಪ್ರಾಮಾಣಿಕವಾಗಿದ್ದಾರೆ. ಅವ್ರು ಆಡ್ತಿದಾರ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಪ್ರಾಮಾಣಿಕ ವ್ಯಕ್ತಿ ಅಂತ ಅನ್ಸುತ್ತೆ ಅವ್ರು. ಓಕೆ, ಇನ್ನು ಅಶ್ವಿನಿ ಅವರು ಆಟನೇ ಶುರು ಮಾಡಿಲ್ಲ ಅಂತ ಒಂದು ನೀವು ಸೆಂಟೆನ್ಸ್ ಹೇಳಿದ್ರಿ, ಅದು ಯಾಕೆ? ಯಾಕೆಂದ್ರೆ ತುಂಬಾ ಜೆನ್ಯೂನ್ ಆಗಿ ಆಡ್ತಿದ್ದಾರೆ ಅಂತ, ಅಂದ್ರೆ ತುಂಬಾ ಜೀವಿಸ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರು, ಗಿಲ್ಲಿ ಅವರು ಅಂತ ಸುದೀಪ್ ಅವರೇ ಹೇಳಿದ್ರು. ನಿಮ್ಗೆ ಯಾಕೆ ಆತರ ಅನ್ಸ್ತು ಇನ್ನು ಆಟನೇ ಶುರು ಮಾಡಿಲ್ಲ? ಯಾಕೆ ಅಂತಂದ್ರೆ ಅಶ್ವಿನಿ ಅವರು ಅದೇ ಈಗ ತಿರ್ಚಿ ಮಾತಾಡೋದನ್ನ ಬಿಡ್ಬೇಕು ಅಂತ. ಕ್ಯಾಮರಾ ನಮ್ ಸುತ್ತ ಇದೆ, ನಾವ್ ಆಡೋದನ್ನ ಮೈಕ್ಗಳು ಕೇಳಿಸ್ಕೊಳ್ತವೆ ಅನ್ನೋದನ್ನೇ ಅವ್ರು ಮರ್ತಿರ್ತಾರೆ ಎಷ್ಟೋ ಸಂದರ್ಭದಲ್ಲಿ. ಈಗ ಬೇರೆ ಯಾರೋ ಹೇಳಿದ್ದನ್ನ ತಿರ್ಚಿ ಇನ್ನೊಂದು ರೀತಿ ಅಭಿಪ್ರಾಯ ಕೊಡೋ ಪ್ರಯತ್ನ ಮಾಡೋದು. ಸೊ ಇದೆಲ್ಲ ಅವ್ರ ಆಟಕ್ಕೆ ಒಳ್ಳೇದಲ್ಲ. ಸೊ ಆ ಪ್ರಾಮಾಣಿಕತೆಯ ಆಟನ ಅವ್ರು ಶುರು ಮಾಡ್ಬೇಕು. ಟಾಸ್ಕ್ ಆಡ್ತಾರೆ, ಒಪಿನಿಯನ್ಸ್ ಗಳನ್ನ ಹೇಳ್ತಾರೆ, ಎಲ್ಲಾನು ಸರಿ. ಬಟ್ ನೀವು ಜನಕ್ಕೆ ಇಷ್ಟ ಆಗ್ತಿದ್ಯಾ ಅದು ಕೇಳಿದ್ರೆ ಇಲ್ಲ. ಎಷ್ಟೋ ಜನಕ್ಕೆ ಅವ್ರು ವಿಲನ್ ತರನೇ ಕಾಣಿಸ್ತಾ ಇದ್ದಾರೆ. ಸೊ ಆ ವಿಲನ್ ತರ ಕಾಣಿಸ್ತಾ ಇರೋದು ಬದಲಾಗ್ಬೇಕಲ್ಲ. ಆಗ ಬದಲಾದಾಗ ಮಾತ್ರ ಜನನು ಗೆಲ್ಲೋಕ್ ವೋಟ್ ಹಾಕ್ತಾರಲ್ವಾ. ಸೊ ಆ ಆಟ ಬದಲಾಯಿಸ್ಕೊಳ್ಳೇಬೇಕಲ್ವಾ. ಸೊ ಅವ್ರ ಒಳಗಡೆ ಒಳ್ಳೆತನ ಇದೆ ಅಂತಂದ್ರೆ ಒಳ್ಳೆತನದ ಫೇಸ್ ಹೊರಗಡೆ ಬರ್ಲಿ. ಸೊ ಆವಾಗ ಆಟ ಶುರುವಾಗ್ಲಿ ಅಂತ ಅಷ್ಟೇ. ಓಕೆ, ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ ಅವರ ಪ್ರಕಾರ ಸೀಸನ್ 12 ಬಿಗ್ ಬಾಸ್ ಗೆಲ್ಲೋದು ಯಾರು? ಗೊತ್ತಿಲ್ಲ, ನಾನು ಅದನ್ನೇ ಎಲ್ರಿಗೂ ಹೇಳ್ತಾ ಇದ್ದೆ. ಸೊ ನಾವು ಇಂಥವ್ರೆ ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಇನ್ನ 4-5 ವಾರ ಇದೆ. ಒಂದು ಲೈನ್ ಒಂದು ಸೆಂಟೆನ್ಸ್ ಯಾರಿಗಾದ್ರೂ ಹೇಳಿ ಅದರಿಂದ ಅವ್ರು ಇಡೀ ಆಟ ಕಳ್ಕೊಳ್ಳೋ ಸಾಧ್ಯತೆನೂ ಇದೆ. ಸೊ ಇನ್ನ ಅದ್ರ ಬಗ್ಗೆ ನಾವು ಯಾರಿಗೂ ಹೇಳಕ್ಕಾಗಲ್ಲ. ಮತ್ತೆ ನಾನೀಗ ಯಾರು ವಿನ್ ಆಗ್ಬೋದು ಅಂತ ಹೇಳಿ ಅವರ ವೋಟಿಂಗ್ ಇದ್ರ ಮೇಲೆ ಅದು ಎಫೆಕ್ಟ್ ಆಗಿ ಯಾಕೆ ಅವ್ರ ಆಟ ಹಾಳಾಗ್ಬೇಕು. ಇನ್ನ ಚೆನ್ನಾಗಿ ಆಡ್ಬೇಕು ಅಂತ ಆಸೆ ಇಡೋರು ಇರ್ಬೋದು. ಇನ್ನ ಆಟ ಬದಲಾಯಿಸ್ಕೊಳ್ಳೋಕೆ ಅವಕಾಶ ಇನ್ನ 4-5 ವಾರ ಇರೋದ್ರಿಂದ ಇದೆ. ಸೊ ಅವ್ರು ಬದಲಾಯಿಸ್ಕೊಳ್ಳಿ ಅಂತ ಅನ್ಕೋತೀನಿ. ಓಕೆ, ಗಿಲ್ಲಿ ಅಥವಾ ಅಶ್ವಿನಿ ಅವರು ಗೆಲ್ತಾರೆ ಅನ್ಸತ್ತಾ ಬಿಗ್ ಬಾಸ್ ಅನ್ನ? ಗೊತ್ತಿಲ್ಲ, ಬಟ್ ಫಿನಾಲೆನಲ್ಲಂತೂ ಇರ್ತಾರೆ ಅಂತ ಅನ್ಕೋತೀನಿ. ಟಾಪ್ 5 ನಲ್ಲಿ ಅದೇ ಗಿಲ್ಲಿ, ಅಶ್ವಿನಿ, ರಕ್ಷಿತಾ, ರಘು ಸರ್, ಧನುಷ್, ಕಾವ್ಯ ಇವರೆಲ್ಲ ಇರ್ಬೋದು ಅನ್ಸುತ್ತೆ. ಓಕೆ, ಹೆಣ್ಮಕ್ಳು ಗೆಲ್ಬೇಕು ಅನ್ನೋದು ಬಿಗ್ ಬಾಸ್ ನ ಬಹಳಷ್ಟು ಮಾತುಗಳು ಕೇಳಿ ಬರ್ತಾನೆ ಇರುತ್ತೆ. ಎಲ್ಲ ಹೆಣ್ಮಕ್ಳು ಹೇಳ್ತಿರ್ತಾರೆ. ಹಾಗಾಗಿ ಅಶ್ವಿನಿ ಅವರು ಅಥವಾ ಕಾವ್ಯ ಅವರು, ರಕ್ಷಿತ್ ಅವರು ಟಫ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಇವ್ರು 3 ಜನದಲ್ಲಿ ನಿಮ್ಗೆ ಯಾರು ಬಿಗ್ ಬಾಸ್ ಗೆಲ್ಬೇಕು ಹೆಣ್ಮಕ್ಳು? ನಾನು ಈ ವಾದವನ್ನೇ ಒಪ್ಪಲ್ಲ. ಹೆಣ್ಮಕ್ಳು ಗೆಲ್ಬೇಕು, 12 ಸೀಸನ್ ಆಯ್ತು, ಒಬ್ಬರೇ ಹೆಣ್ಮಕ್ಳು ಗೆದ್ದಿದ್ದಾರೆ, ಆ ಲ್ಯಾಂಗ್ವೇಜ್ ಅಲ್ಲಿ ಅಷ್ಟು ಜನ ಹೆಣ್ಮಕ್ಳು ಗೆದ್ದಿದ್ದಾರೆ. ಈ ವಾದನ ನಾನು ಒಪ್ಪಲ್ಲ. ಯಾಕೆಂತ ಕೇಳಿದ್ರೆ ಬಿಗ್ ಬಾಸ್. ಸೊ ನೀವು ಹೆಣ್ಮಕ್ಳು ಗೆಲ್ಬೇಕು, ಗಂಡ್ ಮಕ್ಳು ಗೆಲ್ಬೇಕು ಅಂದ್ರೆ ನೀವು ಹೆಣ್ಮಕ್ಳಿಗೆ ಸಪ್ರೇಟ್ ಬಿಗ್ ಬಾಸ್ ಮಾಡ್ಬೇಕು. ಬಿಕಾಸ್ ಇಲ್ಲಿ ಟಾಸ್ಕ್ ಅಂತ ಬಂದಾಗ ಹೆಣ್ಮಕ್ಳು ವರ್ಸಸ್ ಗಂಡ್ ಮಕ್ಳು ಅಂತಂದ್ರೆ ನೀವು ಈಕ್ವಲ್ ಆಗಿ ಆಡಕ್ ಆಗಲ್ಲ. ಸೊ ಆ ತರದ ಚಾಲೆಂಜಸ್ ಗಳು ಇದೆ. ಸೊ ಹಂಗಾಗಿ ಅದು ಈಸಿನೂ ಅಲ್ಲ. ಮತ್ತೆ ಹೆಣ್ಮಕ್ಳು ಅನ್ನುವ ಏನು ಪ್ರಿವಿಲೇಜ್ ಇಟ್ಕೊಂಡು ನಾವು ಗೆಲ್ತೀವಿ ಅನ್ನೋದನ್ನ ನಾನು ಒಪ್ಪಲ್ಲ. ಚೆನ್ನಾಗಿ ಆಡ್ಲಿ, ಅವ್ರಿಗಿಂತ ಚೆನ್ನಾಗಿ ಆಡೋ ಗಂಡ್ ಮಕ್ಳಿದ್ರೆ ಅವರೇ ಗೆಲ್ಲಿ. ಸೊ ಬಿಗ್ ಬಾಸ್ಗೆ ಅದೇ ಈ ವುಮೆನ್ ಕಾರ್ಡ್ ಬೇಡ ಅಂತ ನಾನು ಯಾವಾಗ್ಲೂ ಅನ್ಕೋತೀನಿ. ಓಕೆ, ಇನ್ನ ಚೈತ್ರ ಅವರು ಅಲ್ಲಿ ತುಂಬಾ ಹೈಲೈಟ್ ಆಗಿದ್ದು, ತುಂಬಾ ಹತ್ರಿ ನೀವು ದೇವ್ರ ಮುಂದೆ ಕೂತ್ಕೊಂಡು ಅದನ್ನ ನೋಡ್ಬಿಟ್ಟು ಗಿಲ್ಲಿ ಅವರು ನಾ ಕಂಡ ಚೈತ್ರ ನನ್ ಕಾಣ್ಲೇಬಾರ್ದಾಗಿತ್ತು ಅಂದ್ರು. ಯಾಕೆ ನೀವು ಹತ್ತಿದ್ದು? ಅಥವಾ ನಿಮ್ಮ ಒಂದು ಭಾವುಕತೆ ಅವ್ರಿಗೆ ನಾಟಕವಾಗಿ ಕಾಣಿಸ್ತಾ ಅಲ್ಲಿದ್ದವ್ರಿಗೆ, ಅಥವಾ ನಿಮ್ ಬಗ್ಗೆ ಗೊತ್ತಿಲ್ವಲ್ಲ ಅದಕ್ಕೇನಾದ್ರು ಹಾಗೆ ಅದು ನಾಟಕ ಅನ್ನಿಸ್ತಾ ಅವ್ರಿಗೆ? ಇರ್ಬೋದು. ಬಿಕಾಸ್ ನಾನು 11 ಸೀಸನ್ ನೋಡಿದ್ರೆ, ನಾನು 11 ಸೀಸನ್ ದೇವ್ರ ಮುಂದೆ ಅಳ್ತಾ ಇದ್ದೆ. ಎಲ್ಲರಿಗೂ ಗೊತ್ತಿರೋಂಥದ್ದೇ. ನಾನು ರಿಯಲ್ ಲೈಫಲ್ಲಿ ನೋಡಿದ್ರು ಎಲ್ಲರಿಗೂ ಗೊತ್ತಿದೆ. ನಾನು ಏನೇ ಇದ್ರು ದೇವ್ರ ಮುಂದೆ ಹೋಗಿ ಕುತ್ಕೊಂಡು ಅಳ್ತೀನಿ, ಎದ್ದು ಬರ್ತೀನಿ ಅಷ್ಟೇ. ನನ್ನ ಲೈಫ್ನ ಬೇರೆ ಯಾವುದೇ ಸಂಕಷ್ಟ ನಾನು ಬೇರೆ ಯಾರ ಹತ್ರನೂ ಹಂಚ್ಕೊಳ್ಳಲ್ಲ. ಸೊ ಈ ಘಟನೆನೂ ಇಲ್ಲೂ ಒಂದಷ್ಟು ಪರ್ಸನಲ್ ಅಟ್ಯಾಕ್ಸ್ಗಳಾಗಿತ್ತು. ಈಗ ರಜತ್ ನನ್ನ ಫ್ಯಾಮಿಲಿ ಬಗ್ಗೆ ಮಾಡಿದ ಕಮೆಂಟ್ಸು ಅದೆಲ್ಲ ಎಲ್ಲ ಒಂದ್ ಕಡೆ ಬೇಜಾರಾಗಿತ್ತು ನಂಗೆ. ನಾನು ಈಗ ತಾನೇ ಒಂದು 6 months ಆಗಿದೆ ಮದುವೆ ಆಗಿ, ನನ್ನ ಗಂಡನ ಮನೆಗೆ ಹೋಗಿದ್ದೀನಿ. ನನ್ನ ತಾಯಿ ಮನೇನು ನಾನು ಮಿಸ್ ಮಾಡ್ಕೋತಿರ್ತೀನಿ. ಸೊ ಅಲ್ಲಿಂದ ದಿಢೀರ್ ಅಂತ ತಗೊಂಬಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತೀನಿ. ಸೊ ಎರಡೂ ಫ್ಯಾಮಿಲಿನ ಮಿಸ್ ಮಾಡ್ಕೋತಿರ್ತೀನಿ. ಅಲ್ಲಿನ ಗೊಂದಲಗಳು, ಆ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾರೋ ಕಮೆಂಟ್ ಮಾಡಿದಾಗ ಸಹಜವಾಗಿ ಒಬ್ಬ ಹೆಣ್ಮಗಳಿಗೆ ಅದು ನೋವಾಗುತ್ತೆ. ಎಸ್ಪೆಷಲಿ ತವ್ರ ಮನೆ ಅನ್ನೋದು ಪ್ರತಿ ಹೆಣ್ಮಗಳಿಗೂ ಒಂದು ಸೆಂಟಿಮೆಂಟು. ಸೊ ತನ್ನ ತವ್ರ ಮನೆ ಬಗ್ಗೆ ಯಾರೋ ಕಮೆಂಟ್ ಮಾಡಿದಾಗ ಅದನ್ನ ಸಹಿಸೋಕೆ ಯಾರಿಗೂ ಆಗಲ್ಲ. ಸೊ ಆ ಜಿನೈನಿಟಿ, ಆ ರೀಸನ್ ಇವ್ರು ಯಾರಿಗೂ ಗೊತ್ತಿಲ್ಲ. ಈಗ ಗಿಲ್ಲಿ ಕಮೆಂಟ್ ಮಾಡಿರ್ಬೋದು, ಬಿಕಾಸ್ ಗಿಲ್ಲಿ ಗೊತ್ತಿಲ್ಲ ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಫ್ಯಾಮಿಲಿ ಇರೋಂಥದ್ದು ಏನೇನು ಇಶ್ಯೂಸ್ ಇದೆ, ಅದನ್ನ ಯಾರು ಎತ್ತಾಡಿದ್ರು, ಅದ್ರ ಹಿಂದೆ ಇರೋ ನೋವೇನು, ಅದ್ರ ಹಿಂದೆ ನಾವೆಷ್ಟು ಸಂಕಷ್ಟ ಅನುಭವಿಸಿದೀವಿ, ಅದು ಯಾವುದು ಗೊತ್ತಿಲ್ಲ. ಸೊ ಇನ್ನೊಬ್ರು ಸಂಕಷ್ಟ ಅರ್ಥ ಆಗದೆ ಇರೋ ಕಾರಣಕ್ಕೆ ಅವ್ರಿಗೆ ಅದು ನಾಟಕ ಅನ್ನಿಸ್ಬೋದು. ಬಟ್ ನಂಗೆ ಅದ್ರ ಬಗ್ಗೆ ಬೇಜಾರಿಲ್ಲ. ಬಿಕಾಸ್ ನಾನು ಆ ಮನೆಯಲ್ಲಿ 100% ಜೀವಿಸಿದ್ದೀನಿ. ಬೇಜಾರಾದಾಗ ಹತ್ತಿದ್ದೀನಿ, ಕೋಪ ಬಂದಾಗ ಸಿಟ್ಟು ಮಾಡ್ಕೊಂಡಿದ್ದೀನಿ, ಖುಷಿ ಆದಾಗ ನಕ್ಕಿದ್ದೀನಿ. 200% ನಾನು ಆ ಮನೆಯಲ್ಲಿ ರಿಯಲಿಸ್ಟಿಕ್ ಆಗಿರೋ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ಕೆಲವು ಕ್ಲಿಪ್ಪಿಂಗ್ಸ್ಗಳು ಟೆಲಿಕಾಸ್ಟ್ ಆಗಿಲ್ಲ ಅಂದ ತಕ್ಷಣ ಅದು ನಾಟಕ ಅಂತಲ್ಲ, ಅದ್ರ ಸಿವಿಯರಿಟಿ ಇಡೀ ಮನೆಗೆ ಗೊತ್ತಿದೆ. ಸೀಸನ್ 11 ಅಲ್ಲಿ ಚೈತ್ರ ಅವರು ತುಂಬಾ ಚೆನ್ನಾಗಿ ರೆಡಿ ಆಗ್ತಿರ್ಲಿಲ್ಲ. ವೀಕೆಂಡ್ಸ್ ಅಲ್ಲೂ ಅಷ್ಟೊಂದು ಡಲ್ ಆಗೇ ಇರ್ತಿದ್ರು. ಆದ್ರೆ
ಏನು ಮದ್ವೆ ಆದ ತಕ್ಷಣ ಸೀಸನ್ 12 ಅಲ್ಲಿ ಇಷ್ಟೊಂದು ಬಿಂದಾಸ್ ಆಗಿ ಇಷ್ಟೊಂದು ಬ್ಯೂಟಿಫುಲ್ ಆಗಿ ರೆಡಿ ಆಗ್ತಾರೆ, ಏನಿದ್ರು ಸೀಕ್ರೆಟ್ ಅಂತ? ಗೊತ್ತಿಲ್ಲ, ಎಲ್ಲರೂ ಹಾಗೆ ಹೇಳ್ತಿದ್ದಾರೆ. ನಾನು ನಾರ್ಮಲ್ ಆಗಿ ರೆಡಿ ಆಗ್ತಿದ್ನಿ, ಬಟ್ ಥಿಂಗ್ ಅಂದ್ರೆ ಡಿಸೈನರ್ಸ್ ಒಳ್ಳೊಳ್ಳೆ ಬಟ್ಟೆಗಳನ್ನ ಕಳಿಸ್ತಾ ಇದ್ದಾರೆ ನಂಗೋಸ್ಕರ, ಸ್ಪೆಷಲಿ ಡಿಸೈನ್ ಮಾಡ್ತಿದ್ದಾರೆ ಬಟ್ಟೆಗಳನ್ನ. ಸೊ ಹಾಗಾಗಿ ಒಂದಷ್ಟು ಮೇಕೋವರ್ ಆರ್ಟಿಸ್ಟ್ಗಳು ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ರು, ಹೀಗೆ ಮಾಡಿ, ಇದೇ ಲಿಪ್ ಶೇಡ್ಸ್ ಹಾಕಿ, ಹೀಗೆ ಮಾಡಿ ಅಂತ ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ರು. ಸೊ ಹಾಗಾಗಿ ಮತ್ತೆ ಈ ಸೀಸನ್ ಅಲ್ಲಿ ಒಂದ್ ಸ್ವಲ್ಪ ಫ್ರೀ ಸಿಗೋದು, ಒಂದ್ ಸ್ವಲ್ಪ ಬೆಳಗಿನ ಹೊತ್ತು ಟೈಮ್ ಫ್ರೀ ಸಿಗೋದು. ಸೊ ಹಂಗೆಲ್ಲ ಆಗಿದ್ದ ಕಾರಣಕ್ಕೆ ರೆಡಿ ಆಗ್ತಿದ್ದೆ ಅಷ್ಟೇ. ಮೇ ಬಿ ಅದೇ ಆಫ್ಟರ್ 11th ಬಿಗ್ ಬಾಸ್ ಒಂದಷ್ಟು ಮೇಕೋವರ್ಸ್ ಎಲ್ಲ ಮಾಡ್ತಿದ್ದ ಕಾರಣಕ್ಕೆ ಒಂಚೂರು ನೀಟಾಗಿ ರೆಡಿ ಆಗೋದಕ್ಕೆ ನಂಗೂ ಒಂದಷ್ಟು ಐಡಿಯಾ ಬಂತು. ಅದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ, ಹಾಗಾಗಿ ಅನ್ಸುತ್ತೆ. ಬಿಗ್ ಬಾಸ್ 11 ಅಲ್ಲಿ ಇದ್ದಾಗೂ ನೀವು ಸ್ವಲ್ಪ ಹೊರಗಡೆ ಬಂದು ಹೋಗೋ ತರ ಆಯ್ತು, ಕೆಲವೊಂದು ಘಟನೆಗಳು ನಡೀತು. ಬಿಗ್ ಬಾಸ್ 12 ಹೋದಾಗ್ಲೂ ಕೂಡ ಇದೇ ತರದ ಒಂದೆರಡು ಘಟನೆಗಳು ಆಯ್ತು, ಅದ್ ನಿಮ್ ಗಮನಕ್ಕೂ ಬಂದಿರ್ಬೋದು. ಈ ಬಗ್ಗೆ ಏನ್ ರಿಯಾಕ್ಷನ್ ಕೊಡ್ತೀರಾ? ನೋ ಕಮೆಂಟ್ಸ್. ಘಟನೆಗಳು ನಡೀತಾ ಇರುತ್ತೆ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ಯಾವುದೇ ಘಟನೆಗಳನ್ನ, ಯಾವುದೇ ಪ್ರಯತ್ನಗಳಿಂದ ನನ್ನ ಜರ್ನಿನ ಯಾರು ತಡೆಯಕ್ಕೆ ಸಾಧ್ಯನ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ನಾನು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳಲ್ಲ, ಅದ್ರ ಪಾಡಿಗೆ ಅದು ನಡೆಯುತ್ತೆ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಓಕೆ, ರಜತ್ ಅವರು ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡಿದ್ರು. ಫಸ್ಟ್ ವೀಕ್ ಒಂದಿರ್ಬೇಕು, ತುಂಬಾನೇ ಚೆನ್ನಾಗಿತ್ತು ನಿಮ್ಮಿಬ್ಬರ ಕಾಂಬಿನೇಷನ್. ಲಾಸ್ಟ್ ಸೀಸನ್ ತರಾನೇ ತುಂಬಾ ಜೋವಿಯಲ್ ಆಗಿ ಮಾತಾಡ್ಕೊಂಡು ನಗಿಸ್ಕೊಂಡು ಇದ್ರೆ. ಸೆಕೆಂಡ್ ವೀಕ್ ಆಗ್ತಿದಂಗೆ ಟರ್ನ್ ಆಗೋಯ್ತು. ಏನ್ ನಿಮ್ಮ ಅನಿಸಿಕೆ ರಜತ್ ಬಗ್ಗೆ? ಯಾಕೆಂದ್ರೆ ಅವ್ರು ಚೇಂಜ್ ಆಗೇ ಇಲ್ಲ ಅಂತ ನೀವ್ ಹೇಳಿದ್ರಿ ಲಾಸ್ಟ್ ಟೈಮ್ ಸಹ, ನಿಮ್ಗೆ ಮನ್ಸಿಗೆ ನೋವು ಬೇಜಾರ್ ಮಾಡಿದ್ರು. ಈ ಸೀಸನ್ ಅಲ್ಲೂ ಯಾಕೆ ಬೇಜಾರ್ ಮಾಡೋದು ಯಾಕಿತ್ತು? ಯಾಕಂದ್ರೆ ಇಬ್ಬರಿಗೂ ಗೊತ್ತಿತ್ತು, ನಿಮ್ಗೂ ಗೊತ್ತಿತ್ತು, ರಜತ್ ಅವ್ರಿಗೂ ಗೊತ್ತಿತ್ತು ನಾವು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಂತ. ಯಾಕೆ ನಿಮ್ಗೆ ಮನ್ಸಿಗೆ ಬೇಜಾರ್ ಮಾಡುವಂತದ್ದು ಏನಿತ್ತು? ಥಿಂಗ್ ಅಂದ್ರೆ ಅಲ್ಲಿ ಆಟ ಅಂತ ಬಂದಾಗ ಎಲ್ಲರ ಮಾನಸಿಕ ದೃಷ್ಟಿಕೋನದಲ್ಲಿ ನಾವು ನೋಡ್ಬೇಕಾಗತ್ತೆ. ಆಟ ಅಂತ ಬಂದಾಗ ಅಲ್ಲಿ ಪ್ರೂವ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನೀವು ವೈಲ್ಡ್ ಕಾರ್ಡ್ ಆಗಿರಿ, ಗೆಸ್ಟ್ ಆಗಿರಿ, ಏನೇ ಆಗಿರಿ, ಅಲ್ಲಿ ಸುತ್ತಮುತ್ತ ಅಟ್ಲೀಸ್ಟ್ ನಮ್ಮನ್ನು ನೋಡ್ತಾ ಇರೋರ್ಗಾದ್ರೂ ಅನ್ಸ್ಬೇಕು ಸೂಪರ್ ಆಗಿ ಆಡ್ತಿದ್ದಾರೆ ಅಂತ. ಸೊ ಆಟ ಅಂತ ಬಂದಾಗ ಆ 100% ಕೊಡಬೇಕು ಅನ್ನೋ ಎಫರ್ಟ್, ಏನು ಆಸಕ್ತಿ ಇರುತ್ತೆ ಅದ್ರ ಮೇಲೆ ಅದು ಹೋಗುತ್ತೆ. ಆ ಇಂಟೆನ್ಸಿಟಿ ಲೆವೆಲ್ ಹಂಗೆ ಹೋಗಿರುತ್ತೆ. ಈಗ ಅವರು ಕಂಟಿನ್ಯೂಸ್ ಗೇಮ್ಗಳನ್ನು ಸೋಲ್ತಿದ್ರು, ಯಾವುದೂ ಗೇಮ್ ಗೆದ್ದಿರಲಿಲ್ಲ. ಸೊ ಹಂಗಿದ್ದಾಗ ಆ ಗೇಮಲ್ಲಿ ಪ್ರೂವ್ ಮಾಡ್ಕೋಬೇಕು ಅನ್ನೋ ಅನಿವಾರ್ಯತೆ ಅವ್ರಿಗೂ ಬಂದಿರುತ್ತೆ. ಸೊ ನಾನು ಅಶ್ವಿನಿ ಅವ್ರ ಹತ್ರ ಕಿತ್ತಾಡ್ಕೊಂಡಿದ್ದೆ, ಅದೇ ತಾನೇ ಕ್ಷಮೆ ಕೇಳಿದ್ದೆ. ಸೊ ನನಗೂ ನನ್ನ ಆಟನ ಪ್ರೂವ್ ಮಾಡ್ಕೋಬೇಕು ಈ ಸೀಸನಲ್ಲಿ ಅನ್ನೋದಿತ್ತು. ಸೊ ನಾವಿಬ್ರು ಚೆನ್ನಾಗಿ ಟಾಸ್ಕ್ ಆಡ್ತೀವಿ, ಗೆಲ್ಲಬೇಕು ಅಂತ ಅನ್ನೋ ಭರದಲ್ಲಿ ಆ ಜಗಳ ಶುರುವಾಗಿದ್ದಷ್ಟೇ. ಸೊ ಇಬ್ರು ಸೋಲು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲದೆ ಇದ್ದ ಕಾರಣಕ್ಕೆ ಹಾಗಾಯ್ತು ಅಂತ ಅನ್ಸುತ್ತೆ. ಅತಿ ಅದ್ಭುತವಾಗಿ ಆಟ ಆಡಿದ್ರಿ ಈ ಸೀಸನ್. ಚೈತ್ರ ಅವರು ಸೀಸನ್ 11 ಮುಗಿದ್ಮೇಲೆ ಮದ್ವೆ ಆದ್ರು, ಎಲ್ಲಾ ಕಡೆ ಸುತ್ತಾಡಿದ್ರು, ಬಹಳಷ್ಟು ಕಡೆ ಕಾಣಿಸ್ಕೊಳ್ತಿದ್ರು. ಆಮೇಲೆ ಕಳೆದ 1 ತಿಂಗಳು 2 ತಿಂಗಳು ಸ್ವಲ್ಪ ಕಣ್ಮರೆಯಾಗಿದ್ರಿ. ಚೈತ್ರ ಅವರ ಅಭಿಮಾನಿಗಳು ಕೇಳ್ತಾರೆ, ಚೈತ್ರ ಅವರು ಏನ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮುಗಿದ್ಮೇಲೆ? ಏನ್ ನಿಮ್ದು ಪ್ರಾಜೆಕ್ಟ್ಸ್ ಏನಾಗಿದೆ ಅಥವಾ ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ? ಸೀರಿಯಲ್ಸ್ ಅಥವಾ ಈ ತರ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬರ್ತಿದಾರ ಚೈತ್ರ ಅವರು? ಕೆಲವೊಂದು ಕಳೆ ಸುದ್ದಿನೂ ಬಂದಿತ್ತು, ಏನಾದ್ರು ಸೀರಿಯಲ್ಸ್ ಅಥವಾ ಫಿಲ್ಮ್ಸ್ ಗಳಲ್ಲಿ ಮಾಡ್ತಾ ಇದ್ದೀರಾ ನೀವು? ಅಂದ್ರೆ ಸದ್ಯಕ್ಕೆ ಅಂತ ಯಾವುದೇ ಯೋಚನೆ ಇಲ್ಲ. ಒಂದು ಫಿಲ್ಮ್ ಮಾತುಕತೆ ಮಾಡಿದ್ದಾರೆ, ಬಟ್ ಐ ಆಮ್ ನಾಟ್ ಶೋರ್ ಅದನ್ನ ಮಾಡ್ತೀನಾ ಇಲ್ಲೋ ನನಗೂ ಗೊತ್ತಿಲ್ಲ. ಬಿಕಾಸ್ ನಾನು ಏನೇ ಮಾಡಿದ್ರು ಅದಕ್ಕೆ 100% ಕೊಡೋಕಾಗಬೇಕು ಅನ್ನೋದು ನಾನು ಮುಂಚಿಂದಲೂ ಅದನ್ನು ಫಾಲೋ ಮಾಡ್ಕೊಂಡ್ ಬಂದಿರೋದು. ಹಾಗಾಗಿ ಅದಕ್ಕೆ 100% ಜಸ್ಟಿಸ್ ಕೊಡಬಲ್ಲೆ ಅಂತಿದ್ರೆ ಮಾತ್ರ ನಾನು ಅದನ್ನು ಚೂಸ್ ಮಾಡ್ಕೋತೀನಿ. ಬಿಗ್ ಬಾಸ್ ಆದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಮಾಡಿದೆ. ಸೊ ಅದಾದ ನಂತರ ಮದುವೆ ಆಗಿದ್ದು. ಬಾಯ್ಸ್ ವರ್ಸಸ್ ಗರ್ಲ್ಸ್ ಮುಗಿದು 1 ವೀಕಲ್ಲೇ ಮದುವೆ ಆಯಿತು. ಸೊ ಇಟ್ಸ್ ಎ ಸೆಟ್ಲಿಂಗ್ ಡೌನ್ ಪೀರಿಯಡ್ ಅಂತ ಏನಿರುತ್ತೆ ಅದು. ಜೊತೆಗೆ ನಾನು ಸ್ಟಡೀಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದು ಒಂದಷ್ಟು ಜವಾಬ್ದಾರಿಗಳಿದೆ, ಬಿಸ್ನೆಸ್ಗಳು ನಡೀತಾ ಇದೆ. ಸೊ ಅದೆಲ್ಲದ್ರ ನಡುವೆ ಟೈಮ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಹಾಗಾಗಿ ಡೆಫಿನೆಟ್ಲಿ ಪ್ಲಾನ್ಸ್ ಇದೆ, ಖಂಡಿತವಾಗ್ಲೂ ಪ್ಲಾನ್ ಇಲ್ಲ ಅಂತಿಲ್ಲ. ಬಟ್ ನಾನೇನು ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕೊಂಡಿದ್ದೀನಿ, ನನ್ನ ಕಂಫರ್ಟ್ ಝೋನ್ ಅಂತ ಏನಿದೆ. ಸೊ ಆ ಕಂಫರ್ಟ್ ಝೋನಿಂದ ಆಚೆಗೆ ಬಂದು ಮಾಡೋ ಯೋಚನೆ ನಂಗೆ ಖಂಡಿತ ಇಲ್ಲ. ಅದ್ರ ಒಳಗಡೆ ಸೆಟ್ ಆಗುವಂಥದ್ದು ಯಾವ್ದಾದ್ರು ಸಿಕ್ಕರೆ ಖಂಡಿತ ಮಾಡ್ತೀನಿ. ಓಕೆ, ಚೈತ್ರ ಅವರು ವೇದಿಕೆ ಮೇಲೆ ಹೇಳಿದ್ರಿ, ಸುದೀಪ್ ಅವರ ಮುಂದೆ ನಾನು ಎಕ್ಸಾಮ್ಸ್ ನ ಬಿಟ್ಟೆ, ಕಾಲ್ ಬಂದ ತಕ್ಷಣ ನಾನು ಬಂದ್ಬಿಟ್ಟೆ, ಸೆಕೆಂಡ್ ಥಾಟ್ ಮಾಡಿದೆ ಅಂತ. ಏನ್ ಓದ್ತಾ ಇದ್ದೀರಾ ಅಂತ ಸೀಕ್ರೆಟ್ ಆಗಿ ಇಟ್ಟಿದ್ದೀನಿ. ಕೋರ್ಸ್ ಮುಗಿದ ತಕ್ಷಣ ಖಂಡಿತವಾಗ್ಲೂ ಎಲ್ಲರಿಗೂ ಹೇಳ್ತೀನಿ. ಇದೇ ಎಕ್ಸಾಮ್ ನಡೀತಾ ಇದೆ, ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ. ಸೊ ಹಾಗಾಗಿ ಅದಕ್ಕೆ ಒಂದಷ್ಟು ಪ್ರಿಪರೇಷನ್ಸ್ ಮಾಡ್ಕೋಬೇಕಿದೆ. ಲಾಸ್ಟ್ ಸೀಸನ್ ಅಲ್ಲಿ ನಿಮ್ಮ ಅಮ್ಮ, ನಿಮ್ಮ ಫ್ಯಾಮಿಲಿ ತುಂಬಾನೇ ಖುಷಿ ಪಟ್ಟಿದ್ರು ನೀವು ಬಿಗ್ ಬಾಸ್ ಗೆ ಬರ್ತಿರೋದು. ಇವಾಗ ಹೇಗಿತ್ತು ರಿಯಾಕ್ಷನ್? ನೀವು ಮತ್ತೆ ಹೋಗ್ತಿದೀನಿ ಅಂತ ತಕ್ಷಣ ಹೇಗಿತ್ತು? ತುಂಬಾ ಖುಷಿ ಪಟ್ರು. ಅಮ್ಮ ಅಂತೂ ಶಾಕ್, ಅವ್ರಿಗೆ ಬಹಳ ಖುಷಿ ಆಯ್ತು. ಹೌದಾ ಅಂದ್ರೆ ಅಮ್ಮ ಫಾಲೋ ಮಾಡ್ತಿದ್ರು ಬಿಗ್ ಬಾಸ್ ನ, ಹಂಗಾಗಿ ಅವ್ರಿಗೆ ಗೊತ್ತು. ಅವ್ರಲ್ಲಿ ಎಲ್ಲರಿಗೂ ಹಂಗೆಲ್ಲ ಕಳ್ಸಲ್ವಲ್ಲ, ಹೋದ್ ಸೀಸನ್ ಅಲ್ಲಿ ಬಂದವರೆಲ್ಲ ಒಂದಿನಕ್ಕೆ ಹೋಗಿ ಬರ್ತಾರಷ್ಟೇ, ಅದೇನು ನಿಂಗ್ ಹಂಗ್ ಕಳ್ಸಿದಾರೆ ಅಂತ ತುಂಬಾ ಖುಷಿ ಪಟ್ರು. ಹೇಳಿದೆ, ಅಮ್ಮ ಹಿಂಗೆ ಹೋಗ್ತಿದ್ದೀನಿ, ಗೆಸ್ಟ್ ಆಗಿ ಹೋಗ್ತಿದ್ದೀನಿ, ನಾನು ಒಂದ್ ಸ್ವಲ್ಪ ಜಾಸ್ತಿ ದಿನ ಇದ್ ಬರ್ತೀನಿ ನಾನು ಅಂತ ಅಷ್ಟೇ ಹೇಳಿದ್ದೆ. ಸೊ ಬಿಕಾಸ್ ನಾನು ಈಗ ಮನೆಯವರು ಏನೇ ಆಗಿದ್ರು ಕೂಡ ಸಣ್ಣ ವಿಷಯಕ್ಕೂ ಅಮ್ಮ ನನ್ ಮೇಲೆ ಡಿಪೆಂಡ್ ಆಗಿರೋ ಕಾರಣಕ್ಕೆ ಒಂದಷ್ಟು ಕೆಲಸಗಳು ಇಲ್ಲೂ ಪೆಂಡಿಂಗ್ ಇರುತ್ತೆ. ಸೊ ಅವರು ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಸೊ ಹಂಗಾಗಿ ಹೇಳಿದ್ದೆ, ಒಂದಷ್ಟು ದಿನ ಆಗತ್ತೆ ಅಂತಲೇ ಹೇಳಿದ್ದೆ. ತುಂಬಾ ಖುಷಿ ಪಟ್ಟು, ಅವ್ರಿಗಂತೂ
ನನಗಂತೂ ಬಹಳ ಖುಷಿ. ಅಂಡ್ ಊರಲ್ಲಿ ಎಲ್ಲರೂ ತುಂಬಾ ಖುಷಿ ಪಟ್ರಂತೆ. ಅದನ್ನೇ ಅಮ್ಮನು ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಎಲ್ಲಾರ್ಗು ಖುಷಿಯಾಗಿದೆ. ಯಾಕಂದ್ರೆ 2ನೇ ಸಲ ಹೋಗೋ ಅವಕಾಶನೇ ಸಿಗಲ್ಲ, ಸಿಕ್ಕಿರೋದೇ ಒಂದು ಬಹಳ ಖುಷಿ. ಸೊ ಅಲ್ಲಿ ಹೋಗಿ ಈ ರೀತಿ ಒಂದು ಆಡಕ್ ಅವಕಾಶ ಸಿಗ್ತಿದೆಯಲ್ಲ, ಅದೇ ಒಂದು ಖುಷಿ ಅಂತಂದ್ರು. ಅಮ್ಮನು, ನನ್ನ ಹಸ್ಬೆಂಡ್ ಮನೆಯವರು ಎಲ್ಲರೂ ತುಂಬಾ ಖುಷಿ ಪಟ್ರು. ಅದೊಂದು ಸಂಭ್ರಮ. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಟಫ್ ಘಟನೆಗಳೆಲ್ಲ ನಡೆಯಿತು. ಆ ಟೈಮ್ ಅಲ್ಲಿ ಸುದೀಪ್ ಅವರು ಹೇಳಿದ್ರು ಬಹಳಷ್ಟು ಬಯಸ್ಕೊಂಡ್ರಿ ನೀವು, ಬಹಳಷ್ಟು ಅತ್ರಿ, ಕೆಲವೊಂದು ಕೆಟ್ಟ ಮಾತುಗಳನ್ನ ಕೇಳ್ಬೇಕಾಯ್ತು. ಆವಾಗ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿತ್ತು? ಹೇಗೆ ಗಟ್ಟಿಯಾದ್ರೆ ನೀವು ಒಬ್ಬಂಟಿಯಾಗಿ? ಅಂದ್ರೆ ನಂಗೆ 11th ಸೀಸನ್ ಅನುಭವ ತುಂಬಾ ಹೆಲ್ಪ್ ಮಾಡಿತ್ತು. 11th ಸೀಸನ್ ಅಲ್ಲಿ ಇದಕ್ಕಿಂತ ಕಹಿ ಘಟನೆಗಳನ್ನ ನಾನು ಫೇಸ್ ಮಾಡ್ಬಿಟ್ಟಿದ್ದೆ. ಹಾಗಾಗಿ ನಂಗೆ ಇದೇನು ತುಂಬಾ ದೊಡ್ಡದು ಅಂತೇನು ಅನ್ನಿಸ್ತಿರ್ಲಿಲ್ಲ. ಅಂಡ್ 12th ಸೀಸನ್ ಅಲ್ಲಿ ನಾನು ಒಂದಕ್ಕೆ ಏನೋ ಅವಕಾಶ ಕೊಡ್ಲಿಲ್ಲ ಅಂದ್ರೆ, ನನ್ನನ್ನ ತುಂಬಾ ಸುಲಭವಾಗಿ ಯಾರು ಗೇಜ್ ಮಾಡಕ್ ನಾನು ಅವಕಾಶ ಕೊಟ್ಟಿರ್ಲಿಲ್ಲ, ಯಾರಿಗೂ ಕೂಡ ಕೊಟ್ಟಿರ್ಲಿಲ್ಲ. ಇದು ನಾನು ಆಡ್ತೀನಿ ಅಂದ್ರೆ ಆಟದಲ್ಲಿರ್ಬೋದು, ಮನೇಲಿ ಬೆರೆಯೋ ವಿಷಯದಲ್ಲಿರ್ಬೋದು, ಎಲ್ಲಾದ್ರಲ್ಲೂ ಕೂಡ ನಾನು ಇನ್ನೊಬ್ರಿಗೆ ಕಮೆಂಟ್ ಮಾಡೋ ತರ ನಾನಿಲ್ಲೂ ಇಟ್ಕೊಂಡಿರ್ಲಿಲ್ಲ. ಸೊ ಹಾಗಾಗಿ ನಂಗೆ ಅದು ಹೆಲ್ಪ್ ಆಯ್ತು ಅಂತ ಅನುಭವ. ಓಕೆ, ಆಟದ ಮಧ್ಯದಲ್ಲಿ ಒಂದು ಮಾತನ್ನ ಎಲ್ರಿಗೂ ಯೂಸ್ ಮಾಡ್ತೀರಾ. ಬಿಗ್ ಬಾಸ್ ಮನೆಯಲ್ಲಿ ಇರೋರ್ಗೆ ಎಲ್ರಿಗೂ ಬೇಜಾರಾಗತ್ತೆ. ಅಂದ್ರೆ ಇವ್ರಿಗೆ ಆಟನೇ ಬರಲ್ಲ, ಕುಂಟ್ಲಿ ಕೇಳಿದ್ರೆ ಎಡಗಡೆ ಕಾಲಲ್ಲಿ ಕುಂಟ್ಲ, ಬಲ್ಗಡೆ ಕಾಲಲ್ಲಿ ಇದು ನೀವು ಬೇಕಂತ ಹೇಳಿದ ಅಥವಾ ಫ್ಲೋ ಅಲ್ಲಿ ಬಂದಿದ ಅಥವಾ ಅವ್ರಗಳನ್ನ ಹರ್ಟ್ ಮಾಡ್ಬೇಕು ಅಂತ? ಇಲ್ಲ, ಅದಕ್ಕೆ ನಾನು ವೀಕೆಂಡ್ ಅಲ್ಲಿ ಕೂಡ ಕ್ಲಾರಿಟಿ ಕೊಡ್ತೀನಿ. ಅದು ಇಡೀ ಮನೆಯವ್ರಿಗೆ ಸಂಬಂಧಪಟ್ಟಾಗ ಹೇಳಿದ್ದಲ್ಲ, ಕೇವಲ ಅಶ್ವಿನಿ ಅವ್ರಿಗೆ ಸಂಬಂಧಪಟ್ಟಾಗ ಮಾತ್ರ ಹೇಳಿದ್ದು. ಅದನ್ನ ಹೇಳೋದಕ್ಕೂ ಒಂದು ಕಾರಣ ಇದೆ. ಏನು ಅಂತ ಕೇಳಿದ್ರೆ, ವಿಲನ್ ಅಲ್ಲಿ ಬಜರ್ ಹೊತ್ತು ಆಪ್ಷನ್ ಕೊಡ್ತಾರಲ್ವಾ, ಈ ಚಾಲೆಂಜ್ ಯಾರು ಅಕ್ಸೆಪ್ಟ್ ಮಾಡ್ಕೋತೀರಿ ಅಂತ. ಹಾಗೆ ಬಜರ್ ಹೊತ್ತು ಪ್ರತಿ ರೌಂಡ್ ಅಲ್ಲೂ ಅಶ್ವಿನಿ ಅವರು ಡೌಟ್ ಕೇಳೋರು. ಈಗ ಮಹಿಳಾ ಏನು ಸದಸ್ಯರು ಕಲರ್ ಮಾಡ್ಕೋಬೇಕು ಅಂತಂದ್ರೆ ಇವ್ರು ಎಗೇನ್ ಕ್ವಶನ್ ಕೇಳೋರು, ನಾನ್ ಮಾಡ್ಕೋಬೋದಾ ಅಂತ. ಸೊ ಈಗ ಮಹಿಳಾ ಸದಸ್ಯರು ಅಂದ್ಮೇಲೆ ಮತ್ತೆ ಕ್ವಶನ್ ಕೇಳೋದೇನಿದೆ, ಅವ್ರ ಮಹಿಳೆ ಅಲ್ವಾ. ಸೊ ಅದಕ್ಕೂ ಕ್ವಶನ್ ಕೇಳೋರು. ಅಂಡ್ ಎಗೇನ್ ನಿಮ್ಮ ತಂಡದ ಯಾವುದೇ ಸದಸ್ಯರು ಹೇರ್ ಕಟ್ ಮಾಡ್ಕೋಬಹುದು ಅಂದ್ರೆ ಪುನಃ ಎಗೇನ್ ಕ್ವಶನ್ ಕೇಳೋರು, ನಾನ್ ಕಟ್ ಮಾಡ್ಕೋಬಹುದು ಅಂತ. ಸೊ ಈಗ ಪದೇ ಕೇಳಿದಾಗ ಅಲ್ಲಿ ವಿಲನ್ ಹತ್ರ ನಾನು ಬೈಸ್ಕೊಂಡಿದ್ದೆ. ಸೊ ಇವರು ಈ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದ ಕಾರಣಕ್ಕೆ ನಾನು ಬಜರ್ ಆ ಕಾರಣಕ್ಕೆ ನಾನು ಅಶ್ವಿನಿ ಅವ್ರಿಗೆ ಹೇಳಿದ್ದೆ ಹೊತ್ತು ಅದು ಇಡೀ ಮನೆಗೆ ಹೇಳಿದ್ದಲ್ಲ. ಬಟ್ ಅಶ್ವಿನಿ ಅವ್ರು ಅದೇ ನನಗೆ ಅವ್ರದ್ದು ಆಟ ಯಾಕೆ ಶುರು ಮಾಡಿ ಅದಕ್ಕೆ ಅವ್ರಿಗೆ ಎಲ್ಲಾನು ತಿರ್ಚ್ತಾರೆ. ಅವ್ರಿಗೆ ಹೇಳಿದ್ದನ್ನ ಇಡೀ ಮನೆಗೆ ಹೇಳಿದ್ದು ಅಂತ ತಿರ್ಚ್ತಾರೆ. ಅವ್ರು ಆ ಗುಣನ್ ಬಿಡ್ಲೇಬೇಕು ಅಂತ. ಅದು ಕುಂಟೆ ಬಿಲ್ಲೆ ಆಡ್ತಾರೆ ಅನ್ನೋವಾಗ್ಲೂ ಅಷ್ಟೇ, ಅದು ಇಡೀ ಮನೆಗೆ ಹೇಳಿದ್ದು ಅನ್ನೋ ತರ ತಿರ್ಚಿದ್ರು. ಮತ್ತೆ ಇದು ಏನು ಆಟ ಆಡಕ್ ಬರಲ್ಲ, ಟಾಸ್ಕ್ ಅರ್ಥ ಆಗಲ್ಲ ಅಂತ ನಾನು ಅಶ್ವಿನಿ ಅವ್ರಿಗೆ ಹೇಳಿದ್ದು. ಯಾಕೆಂತ ಕೇಳಿದ್ರೆ ನಾಮಿನೇಷನ್ ಮಾಡುವಾಗ ಡಿಸ್ಕಷನ್ ಮಾಡ್ಬೋದು ಅಂತ ಅವರು ಇಲ್ಲೇನೋ ಆಪ್ಷನ್ ಕೊಟ್ಟಿರ್ತಾರೆ. ಇವ್ರಿಗೆ ಅಷ್ಟು ಕನ್ವಿನ್ಸ್ ಮಾಡಿದ್ರೆ ಇವ್ರು ಕನ್ವಿನ್ಸ್ ಆಗಲ್ಲ. ಆ ಕಾರಣಕ್ಕೆ ನಾನು ಅವ್ರಿಗೆ ಹೇಳಿದ್ದು. ಅಂಡ್ ಪ್ರತಿ ಚಟುವಟಿಕೆನಲ್ಲೂ ಡೌಟ್ ಕೇಳ್ತಾರೆ, ಪ್ರತಿ ಚಿಕ್ಕ ವಿಷಯಕ್ಕೂ ಡೌಟ್ ಕೇಳೋ ಕಾರಣಕ್ಕೆ ನಾನು ಹೇಳಿದ್ದು. ಬಟ್ ಅವ್ರು ಅದನ್ನ ಇಡೀ ಮನೆಗೆ ಅನ್ನೋ ತರ ತಿರ್ಚ್ತಾರೆ. ಸೊ ಆ ತಿರ್ಚೋ ಕಾರಣಕ್ಕೆ ಅದು ಹಂಗಾಗಿದ್ಬಿಟ್ಟು ಬೇರೆ ಯಾವುದೇ ರೀಸನ್ಗಲ್ಲ ಅಂತ. ಓಕೆ, ಫ್ರೆಂಡ್ ಚೈತ್ರ ಕುಂದಾಪುರ ಅವರು ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ನಿಮ್ಮ ಬಿಗ್ ಬಾಸ್ ಜರ್ನಿಯನ್ನ, ವೈಲ್ಡ್ ಕಾರ್ಡ್ ಎಂಟ್ರಿ ಹೇಗಿತ್ತು, ಗೆಸ್ಟ್ ಆಗಿ ಹೇಗಿತ್ತು, ಎಲ್ಲವನ್ನ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಗಳಿಗೆ, ಮುಂದಿನ ಲೈಫ್ಗೆ ಆಲ್ ದ ವೆರಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.